ಇವತ್ತಿನ ಜ್ಞಾನ ಸಂದೇಶ ಭಾಗವಾಗಿ ಒಂದು ಅದ್ಭುತ ವಿಷಯವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಈಗಾಗಲೇ ನಾವು ಗೋಮೂತ್ರಪಾನ ಬಗ್ಗೆ ಅತಿ ಹೆಚ್ಚು ವಿಷಯಗಳು ತಿಳ್ಕೊಂಡಿದ್ವಿ. ಇಷ್ಟುವರೆಗೂ ಅನೇಕ ಸಮಯದಲ್ಲಿ ಸ್ವಮೂತ್ರಪಾನದ ಬಗ್ಗೆ ಎಷ್ಟೋ ವಿಷಯಗಳು ತಿಳ್ಕೊಂಡಿದ್ವಿ. ಆದ್ರೆ ಇವತ್ತಿನ ಅಂಶ ಏನಂತಂದ್ರೆ, ಗೋಮೂತ್ರಕ್ಕಿಂತ ನಮ್ಮ ಮೂತ್ರವೇ ಶ್ರೇಷ್ಠ ಅನ್ನೋದು ಒಂದು ಅಂಶ. ಇದ್ರಲ್ಲಿ ಹೇಗೆ, ಏನು, ಎಷ್ಟು, ಯಾವ ರೀತಿಯಲ್ಲಿ, ಹೌ, ವೆನ್, ವೇರ್, ವೈ, ವಾಟ್ ಅನ್ನೋದು ಈಗಾಗಲೇ ನಾವು ಯಾವುದೇ ಒಂದು ವಿಷಯದ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿದ್ರೇನೆ ನಮ್ಗೆ ಅರ್ಥ ಆಗೋದು. ಅದರಲ್ಲಿನೂ ಸಹ ಈ 5 Ws ಅಂಡ್ 1 H ಅಂತ ನಾವು ಈಗಾಗಲೇ ತಿಳ್ಕೊಂಡಿದ್ವಿ. 5 Ws ಅಂದ್ರೆ 5 wives, 1 H ಅಂದ್ರೆ 1 husband. ಆ ರೀತಿಯಲ್ಲಿ ಒಂದು ಕಾನ್ಸೆಪ್ಟ್ ನಾವು ತಿಳ್ಕೊಳಕ್ ಪ್ರಯತ್ನ ಮಾಡಿದ್ವಿ. ಅದರಲ್ಲಿ ವೈ, ವಾಟ್, ವೇರ್, ವೆನ್, ಕೊನೆಯದಾಗಿ ಹೌ ಅಂತ. ರೈಟ್. ಈ ರೀತಿಯಲ್ಲಿ ಸ್ನೇಹಿತರೆ, ಗೋಮೂತ್ರಕ್ಕಿಂತ ನಮ್ಮ ಮೂತ್ರವೇ ಶ್ರೇಷ್ಠ, ಇದು ಅಂಶ. ಸ್ನೇಹಿತರೆ, ಈ ನಮ್ಮ ಮೂತ್ರವನ್ನು ಸೇವನ ಮಾಡ್ತಾ ಇದ್ರೆ ದಿನನಿತ್ಯ ಎಷ್ಟು ಸರಿ ಬೇಕಂದ್ರೆ ಅಷ್ಟು ಸರಿ ಕುಡಿಯಬಹುದು, ಸೇವನೆ ಮಾಡಬಹುದು. ಈಗಾಗಲೇ ತಿಳ್ಕೊಂಡಿದ್ವಿ. ಮಾಡುವಾಗ ಖಂಡಿತ ಎಲ್ಲ ರೋಗಗಳು ದೂರವಾಗಿರ್ತದೆ ನಮ್ಮಿಂದ, ಮತ್ತೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬಹುದು. ಆದ್ರೆ ಅತ್ಯುತ್ತಮ ಆರೋಗ್ಯವನ್ನು ಹೊಂದಬಹುದು, ಅದು ಸತ್ಯ ಇದರಲ್ಲಿರುವಂಥದ್ದು. ಆಮೇಲೆ ನಮ್ಮ ಮೂತ್ರದಲ್ಲಿ ಏನಿದೆ ಅಂತಂದ್ರೆ ಅತೀಂದ್ರಿಯ ಶಕ್ತಿಗಳಿದೆ. ಇನ್ನು ಅರ್ಥ ಮಾಡ್ಕೊಳ್ಳಿ, ಇದು ಗೊತ್ತಿಲ್ಲ ನಮ್ಗೆಲ್ಲ. ನಮ್ಮ ಮೂತ್ರದಲ್ಲಿ ಅತೀಂದ್ರಿಯ ಶಕ್ತಿಗಳಿದೆ, ಅದು ನಮಗೂ ಕಂಡಿಡಕ ಆಗಲ್ಲ. ಇದನ್ನು ವೆರಿ ವೆರಿ ಇಂಪಾರ್ಟೆಂಟ್ ಮಿತ್ರರೇ. ಇದು ಯಾರಿಗೂ ವಿವರಿಸಕ್ಕಾಗಲ್ಲ, ಯಾರು ಕಂಡಿಡಕ್ಕೂ ಕಷ್ಟನೇ. ಅಂತ ವಿಷಯಗಳು, ಅತೀಂದ್ರಿಯ ಶಕ್ತಿಗಳು ಅದರಲ್ಲಿ ಹೊಂದಿದೆ. ಯಾಕೆ ಅಂತಂದ್ರೆ, ಈ ಜ್ಞಾನವನ್ನು ತಿಳಿಸ್ಕೊಟ್ಟಿರೋದು ನಮ್ಮ ಪರಮಶಿವ, ಅಂದ್ರೆ ಶಿವರು, ಈಶ್ವರ ಲಾರ್ಡ್ ಶಿವ. ಅವರು ಈ ಜ್ಞಾನವನ್ನು ತಿಳಿಸ್ಕೊಟ್ಟಿರೋದು ಪಾರ್ವತಿಗೆ. ಮತ್ತೆ ಇಂಥ ವಿದ್ಯೆ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ ಅವ್ರು ಯಾರು? ನಮ್ಮ ದೇಹ ಸೃಷ್ಟಿಕರ್ತ. ಈ ದೇಹವನ್ನು ಸೃಷ್ಟಿ ಮಾಡಿರೋದೇ ಅವರು, ಪರಮಾತ್ಮ. ಅವರು ಸೃಷ್ಟಿ ಮಾಡುವಾಗ ಅವ್ರಿಗೆ ಗೊತ್ತಿರುತ್ತೆ ಏನಿದೆ ಇದರಲ್ಲಿ. ನೋಡಿ, ಈಗ ನಾನು ಒಂದು ವಸ್ತು ತಯಾರು ಮಾಡ್ತೀನಿ. ಯಾರೋ ಒಂದು ತಜ್ಞರು, ಸೈಂಟಿಸ್ಟು, ಶಾಸ್ತ್ರವೇತ್ತ ಏನ್ ಮಾಡ್ತಾನೆ, ಒಂದು ವಸ್ತು ತಯಾರು ಮಾಡ್ತಾರೆ, ಒಂದು ಟೆಕ್ನಾಲಜಿ ತಯಾರು ಮಾಡ್ತಾರೆ. ಆ ಟೆಕ್ನಾಲಜಿ ಬಗ್ಗೆ ನಮ್ಗೆ ಗೊತ್ತಾಗಲ್ಲ, ಅವ್ರಿಗೆ ಗೊತ್ತಾಗತ್ತೆ ಆ ವಸ್ತು ಬಗ್ಗೆ, ಪರಿಕರ ಬಗ್ಗೆ, ಅಲ್ವಾ? ಯಾವುದೇ ಎಲೆಕ್ಟ್ರಾನಿಕ್ ವಸ್ತು ಇರಲಿ, ಇನ್ನೊಂದು ಯಾವುದೇ ಇರಲಿ, ಅದ್ರ ಬಗ್ಗೆ ಯಾರು ಗೊತ್ತಿರ್ತದೆ ಹೆಚ್ಚು ಮಾಹಿತಿ ಅಂತಂದ್ರೆ, ಯಾರು ತಯಾರು ಮಾಡಿರೋದು ಅವ್ರಿಗೆ ಗೊತ್ತಿರುತ್ತೆ. ಯಾಕಂದ್ರೆ ಅವ್ರು ತಯಾರು ಮಾಡಿರೋದು ಅವರು ಒಳಗಡೆ ಏನೇನು ಇಟ್ಟಿದ್ದಾರೆ, ಯಾವ್ದಕ್ಕೆ ಏನ್ ಕೆಲಸ ಮಾಡತ್ತೆ, ಯಾವ ಸಮಯದಲ್ಲಿ ಯಾವ ರೀತಿಯಲ್ಲಿ ಯಾವುದೇ ಒಂದು ಸಮಸ್ಯೆ ಬಂದ್ರೆ ಯಾವ ರೀತಿಯಲ್ಲಿ ಬಗೆಹರಿಸ್ಬೋದು, ಆ ಪರಿಕರಕ್ಕೂ ಸಹ ಅದೆಲ್ಲ ಅವ್ರಿಗೆ ಗೊತ್ತಿರ್ತದೆ, ಅಲ್ವಾ? ಸೊ ಹೀಗೆ ನಾವು ಸ್ವಿಚ್ ಹಾಕ್ತಿವಿ, ಹಾಗೆ ನಾವು ಕೆಲಸ ತಗೊಂತಾ ಇರ್ತೀವಿ ಪ್ರತಿಯೊಂದು ಪರಿಕರದಿಂದ. ಅಷ್ಟು ಸುಲಭ ಅಲ್ಲ ಸ್ನೇಹಿತರೆ. ಸ್ವಿಚ್ ಮಾಡೋದ್ರಿಂದ, ಉದಾಹರಣೆಗೆ ಒಂದು ವಾಷಿಂಗ್ ಮಿಷಿನು, ರೆಫ್ರಿಜಿರೇಟ್ರು ಎಲ್ಲ ನಾವು ನೋಡ್ತಾ ಇರ್ತೀವಿ. ಸ್ವಿಚ್ ಆನ್ ಮಾಡಿದ ಮೇಲೆ ನಾವು ಏನೇನು ಹಾಕ್ಬೇಕು ಅದೆಲ್ಲ ಹಾಕ್ಕೊಟ್ರೆ ಅದೆಲ್ಲ ತನ್ನ ಕೆಲಸ ಮಾಡಿ ಆಚೆ ಕಳಿಸ್ತಾ ಇರ್ತದೆ. ಈ ರೀತಿಯಲ್ಲಿ ಯಾರು ಮಾಡಿರೋದು? ಅದನ್ನು ಡಿಸೈನ್ ಮಾಡುವಂತ ಡಿಸೈನರ್, ಅದನ್ನು ಸೃಷ್ಟಿ ಮಾಡುವಂತ ಸೈಂಟಿಸ್ಟ್. ಅದೇ ರೀತಿಯಲ್ಲಿ ಈ ದೇಹ ತಯಾರು ಮಾಡೋದು ಯಾರು? ಈಶ್ವರ, ಅಂದ್ರೆ ಆ ಪರಮಾತ್ಮ, ಆ ಬ್ರಹ್ಮ ಪದಾರ್ಥ ಅಂತ ಹೇಳ್ಬೋದು, ಪರಮಾತ್ಮ ಅಂತ ಸೃಷ್ಟಿಕರ್ತ. ಏನೇ ಹೆಸರುಗಳು ಯಾವುದೇ ಇರ್ಬೋದು, ನಾವು ಅನೇಕ ಹೆಸರುಗಳು ಇಡ್ತಾ ಇರ್ತೀವಿ. ಅದಕ್ಕೂ ನಮ್ಮ ಇಷ್ಟ ಪ್ರಕಾರ ಏನೇನು ಹೆಸರುಗಳು ಬೇಕಾ ಅಷ್ಟು ಹೇಳ್ಕೋಬಹುದು. ಆದ್ರೆ ತಯಾರು ಮಾಡಿರುವಂತ ಈ ಸೃಷ್ಟಿಕರ್ತ ಇದಲ್ಲ, ಈ ದೇಹ ತಯಾರು ಮಾಡಿದ ಅವ್ರಿಗೆ ಗೊತ್ತು ಈ ಮೂತ್ರದಿಂದ ಏನೇನು ಬರುತ್ತೆ ಆಚೆ ಕಡೆ ಅಂತ. ನಮ್ಗೆ ಹೆಂಗ್ ಗೊತ್ತಾಗತ್ತೆ? ಸೈಂಟಿಸ್ಟ್ಗಳು ಇದು ನೋಡ್ತಾರೆ, ಅದು ನೋಡ್ತಾರೆ. ಡಾಕ್ಟರ್ಸು ಅಂದ್ರೆ ಹೇಳ್ಬೇಕಂದ್ರೆ ದೊಡ್ಡ ದೊಡ್ಡ ಡಾಕ್ಟರ್ಸ್ ಯಾರು ರಿಸರ್ಚ್ ಮಾಡ್ತಾ ಇರ್ತಾರೋ ಅವರು ಈ ಯೂರಿನ್ ಮೇಲೆ ರಿಸರ್ಚ್ ಈಗಾಗಲೇ ಮಾಡಿದ್ದಾರೆ. ಆದ್ರೆ ಎಲ್ಲಾ ವಿಷಯಗಳು ಆಚೆ ಕಡೆ ಎಲ್ಲ. ಯಾಕಂದ್ರೆ ಏನಿದ್ರೆ ಏನಾಗತ್ತೆ, ಪ್ರತಿಯೊಬ್ಬರು ಯೂರಿನ್ನೇ ಬಳಸಿದ್ರೆ ಅವ್ರಿಗೆ ಬೇಕಾಗಿರುವಂತ ಏನೇನು ಅವ್ರು ಲಾಭ ಪಡಿಬೇಕಂತ ನೋಡ್ತಾರೋ, ಈ ಅಂದ್ರೆ ಹಣಕಾಸು ವ್ಯವಸ್ಥೆ ಮತ್ತೆ ಆರ್ಥಿಕ ಈ ಪರವಾಗಿ ಅದು ಬರಲ್ಲ, ಅವ್ರಿಗೆ ಸಿಗಲ್ಲ. ಅವಾಗ ಪೂರ್ತಿ ಸಿಸ್ಟಮೇ ಕೊಲಾಪ್ಸ್ ಆಗತ್ತೆ.
ಈ ವಾಣಿಜ್ಯ ರೀತಿಯಲ್ಲಿ ಮಾಡ್ತಾ ಇರ್ತಾರಲ್ಲ, ಕಮರ್ಷಿಯಲ್ ಆಗಿ ಫಾರ್ಮಾಸ್ಯೂಟಿಕಲ್ ಎಲ್ಲ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಅವರು ಎಲ್ಲಾ ವಿಷಯಗಳು ಹೇಳಲ್ಲ. ಇನ್ನೊಂದು, ಅವ್ರು ಎಷ್ಟೇ ಟ್ರೈ ಮಾಡಿದ್ರು, ಸಂಶೋಧನೆ ಮಾಡಿದ್ರು, ಹಲವಾರು ವಿಷಯಗಳು ಅವ್ರಿಗೂ ಅರ್ಥ ಆಗಲ್ಲ. ಮತ್ತೆ ಯಾಕೆ ಡಮರತಂತ್ರದಲ್ಲಿ ಶಿವರು ಪಾರ್ವತಿ ಗೆಲ್ಬೇಕಾಗಿರೋದು ಈ ವಿದ್ಯೆ? ಅವರೇನು ಶಿವರು ಒಂದು ನಾರ್ಮಲ್ ವ್ಯಕ್ತಿನ? ಅವರು ಸೃಷ್ಟಿಕರ್ತ ಅಂತ ನಮ್ಗೆ ಗೊತ್ತು. ಮತ್ತೆ ಅಂತ ಸೃಷ್ಟಿಕರ್ತ ಹೋಗಿ ಈ ಡಮರ ತಂತ್ರದಲ್ಲಿ ಶ್ಲೋಕಗಳ ಮುಖಾಂತರ 107 ಶ್ಲೋಕ, 107 ಶ್ಲೋಕ, 107 ಶ್ಲೋಕ ಪ್ರಕಾರ ಇದು ಪಾರ್ವತಿ ಕೇಳ್ಕೊಡ್ಬೇಕಾಗಿರುವಂತ ವಿದ್ಯೆ ಅತ್ಯಂತ ಅವಶ್ಯಕವಾಗಿರೋದು. ಅದಕ್ಕೋಸ್ಕರ ಹೇಳಿದ್ದಾರೆ, ಅತ್ಯಂತ ಪರಮೋನ್ನತ ವಿದ್ಯೆ ಇದು. ಅದಕ್ಕೆ ಅವ್ರಿಗೆ ಹೇಳಕ್ಕಾಗಿ ಸಾಧ್ಯವಾಗಿದೆ. ಮತ್ತೆ ಅವರು ಹೇಳಂತ ಆ ವಿದ್ಯೆದನ್ನು ನಾವು ನಂಬೇಕಾ, ಇಲ್ಲ ಯಾವ ಸೈಂಟಿಸ್ಟು, ಯಾವ ಡಾಕ್ಟ್ರು ಅವ್ರು ಹೇಳ್ತಾರೆ ಹೀಗೆ, ಇವ್ರು ಕುಡಿಯಬಾರ್ದಂತ, ಇವ್ರು ಕುಡಿಯಬೇಕಂತ ಹೇಳ್ತಾರೆ, ಇನ್ನೊಬ್ರು ಅಷ್ಟೇನು ಲಾಭ ಇಲ್ಲ ಅಂತ ಹೇಳ್ತಾರೆ, ಇನ್ನೊಬ್ರು ಇದು ಒಂದು ಜಲ ಅಷ್ಟೇ, ಇದ್ರಲ್ಲಿ ಏನಿಲ್ಲ ಅಂತ ಹೇಳ್ತಾರೆ, ಇಲ್ಲ ಇದರಲ್ಲಿ ಹಲವಾರು ಬೇರೆ ಬೇರೆ ಪ್ಯಾಥೋಜನ್ ಇರ್ತದೆ, ಬ್ಯಾಕ್ಟೀರಿಯಾ ಇರ್ತದೆ, ಇದು ಕುಡಿದ್ರೆ ನಿಮ್ಗೆ ರೋಗಗಳು ಬರುತ್ತೆ ಅಂತ ಇನ್ನೊಬ್ರು ಹೇಳ್ತಾರೆ. ಅವ್ರನ್ನು ನಂಬೇಕಾ, ಇವ್ರು ನಂಬೇಕಾ? ಇದರಲ್ಲಿ ಅತೀಂದ್ರಿಯ ಶಕ್ತಿಗಳಿದೆ, ಅನೇಕ ವಿಷಯಗಳಿದೆ ಅಂತ ಹೇಳಿ ಈ ವಿದ್ಯೆಯನ್ನು ಹೇಳಿಕೊಟ್ಟಿರುವಂತ ಶಿವರು ಪಾರ್ವತಿಗೆ ಹೇಳ್ಕೊಟ್ಟಿದ ಅಂದ್ರೆ ಅದು ನಂಬೇಕಷ್ಟೇ. ಅದೇ ನಂಬೇಕು, ಅದೇ ಕೊನೆ. ಈಗ ವೇದಗಳು, ಉಪನಿಷತ್ತುಗಳು ಇಷ್ಟೆಲ್ಲ ಹೇಳ್ಬೇಕಂದ್ರೆ ಅನಾದಿ ಕಾಲದಿಂದ, ಪ್ರಾಚೀನ ಕಾಲದಿಂದ ಬರ್ತಾನೆ ಇದೆ. ಸಾವಿರಾರು ವರ್ಷ, ಈಗಲ್ಲ, ಸಾವಿರಾರು ವರ್ಷದಿಂದ ನಾವು ಅದನ್ನ ಹಾಗೆ ಪಾಲನೆ ಮಾಡ್ತಾ ಇದ್ವಿ, ಅದನ್ನ ನಂಬುತ್ತಾ ಇದ್ವಿ. ಆ ನಂಬಿರೋ ಪ್ರತಿಯೊಂದು ಸತ್ಯವಾಗ್ತಾ ಇದೆ. ಇತ್ತೀಚಿನ ಕಾಲದಲ್ಲಿ ನೋಡ್ತಾ ಇದ್ದಾರೆ. ಸೈಂಟಿಸ್ಟ್ಗಳು ಏನ್ ಮಾಡ್ತಾರೆ ಹೇಳಿ? ಸೈಂಟಿಸ್ಟ್ಗಳಿಗೆ ಶಕ್ತಿ ಬಗ್ಗೆನೇ ಗೊತ್ತಿಲ್ಲ. ಶಕ್ತಿ ಅಂದ್ರೆ ಕ್ವಾಂಟಮ್ ಎನರ್ಜಿ ಬಗ್ಗೆ ಗೊತ್ತೇ ಇಲ್ಲ, ಈಗ ಗೊತ್ತಾಗ್ತಾ ಇದೆ ನೋಡಿ. ಮತ್ತೆ ನಮ್ಮ ವೇದಗಳು, ಉಪನಿಷತ್ಗಳು ಅನೇಕ ಸಮಯದಲ್ಲಿ ಘೋಷಿಸುವಾಗಿದೆ. ಎಷ್ಟೋ ಅದ್ರ ಬಗ್ಗೆ ಮಹೋನ್ನತ ಇನ್ಫಾರ್ಮೇಶನ್ ಕೊಟ್ಟಿದೆ, ಹೇಳ್ಬೇಕಂದ್ರೆ ಮಾಹಿತಿ ಕೊಟ್ಟಿದೆ. ಆದ್ರೂ ಯಾರು ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ. ಈ ಇತ್ತೀಚಿನ ಈ 200 ವರ್ಷದಿಂದ ಈ ಸೈನ್ಸ್ ಡೆವಲಪ್ ಆಗಿ 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 ಏನಾಗ್ತಾ ಇದೆ ಗೊತ್ತಾ? ಒಂದು ದೊಡ್ಡದು ಈ ಕ್ವಾಂಟಮ್ ಫಿಸಿಕ್ಸ್ ಅಂತ ಡೆವಲಪ್ ಆಗಿದೆ. ಒಂದು ಭೌತಿಕ ಶಾಸ್ತ್ರ ಇದೆ, ಬಟ್ ಆದ್ರೆ ಈ ಕ್ವಾಂಟಮ್ ಭೌತಿಕ ಶಾಸ್ತ್ರ ಅನ್ನೋದು, ಕ್ವಾಂಟಮ್ ಸೈನ್ಸ್ ಏನಿದೆ ಅದು ಹೀಗೆ ಹೇಳ್ತಾ ಇದೆ, ಇಲ್ಲ ನಮ್ಮಲ್ಲಿರೋದೆಲ್ಲ ಶಕ್ತಿನೇ, ನಾವು ಈ ಮಾಂಸ ಮುದ್ದೆ ಅಲ್ವೇ ಅಲ್ವಾ, ಇದು ಓನ್ಲಿ ಮಾಂಸ ಮುದ್ದೆ, ರಕ್ತನಾಳಗಳು, ಮಾಂಸಗಳು, ಅವಯವಗಳು, ಅಂಗಗಳು ಇಷ್ಟೇ ಇರೋದು, ಇದರಲ್ಲಿ ಇದೇನು ಇಲ್ಲ. ಆದ್ರೆ ಇದಕ್ಕೂ ಮೀರಿ ಒಂದು ಅದ್ಭುತ ವಿಷಯ ಇದೆ, ಅದೇ ನಾವು ಶಕ್ತಿ, ನಾವೇ ಶಕ್ತಿ ಅಂತ ಈಗ ಅವರು ಈ ವಿದ್ಯುದಯಸ್ಕಾಂತ ಕ್ಷೇತ್ರ ಬಗ್ಗೆ, ಕ್ವಾಂಟಮ್ ಎನರ್ಜಿ ಬಗ್ಗೆ, ಅದರಲ್ಲಿ ಆ ಕ್ವಾಂಟಮ್ ಎನರ್ಜಿಯಿಂದ ಏನೇನು ಮಾಡ್ಬೋದು, ಎಷ್ಟೆಲ್ಲ ಮಾಡ್ಬೋದು ಅಂತ ಈಗ ಕಂಡಿಡ್ತಾ ಇದ್ದಾರೆ. ಅದಕ್ಕೂ ನೊಬೆಲ್ ಪ್ರೈಸ್ಗಳು ಕೊಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಇದೆಲ್ಲ ನಮ್ಮ ಅನಾದಿ ಕಾಲದಿಂದ ಉಪನಿಷತ್ತು, ವೇದಗಳಲ್ಲಿ ಅನೇಕ ಸಮಯದಲ್ಲಿ ಅನೇಕ ರೀತಿಯಲ್ಲಿ ಹೇಳ್ತಾ ಬಂದಿದ್ದಾರೆ ಮಿತ್ರರೇ. ಅದಕ್ಕೋಸ್ಕರ ಅದಕ್ಕೆ ಡಮರ ತಂತ್ರ ಹೇಳುವಂತ ಶಿವರು ಪಾರ್ವತಿ ಹೇಳಿರೋದೇ ಈ ವಿದ್ಯೆ. ಅದಕ್ಕೂ ನಾವು ನಂಬಲೇಬೇಕು. ಏನಂತ ಹೇಳಿದಾರೆ ಅಂದ್ರೆ, ಅತೀಂದ್ರಿಯ ಶಕ್ತಿಗಳಿದೆ ಇದರಲ್ಲಿ, ನಿಮ್ಗೆ ಗೊತ್ತಾಗಲ್ಲ, ಯಾರು ಗೊತ್ತೇ ಆಗಲ್ಲ, ಇಷ್ಟುವರೆಗೂ ಕಂಡಿಡೋಕ್ಕೂ ಸಾಧ್ಯವಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಇದನ್ನು ಸೇವನೆ ಮಾಡುವಂಥದ್ದು ಅದನ್ನೇ ಶಿವಂಬು ಅಂತ ಹೇಳಿದಾರೆ. ಅವ್ರು ಏನಂತ ಹೇಳಿದ್ದಾರೆ? ಈ ಶಿವಂಬು ಅಂತ ಹೇಳಿದಕ್ಕೂ ಇದರಲ್ಲಿ ಇರುವಂತ ಇನ್ನರ್ ಸೀಕ್ರೆಟ್ಸ್, ಇದರಲ್ಲಿ ಇರುವಂತ ರಹಸ್ಯಗಳು ಯಾರು ಗೊತ್ತಾಗಲ್ಲ. ಅದಕ್ಕೆ ಜಸ್ಟ್ ಪಾಲನೆ ಮಾಡಿ, ಬ್ಲೈಂಡ್ ಆಗಿ ಕಣ್ಣು ಮುಚ್ಕೊಂಡು ಪಾಲನೆ ಮಾಡಿ ಅಷ್ಟು, ಇನ್ನೇನು ಬೇಕಾಗಿಲ್ಲ. ಅವಾಗ ಪ್ರತಿ ಒಬ್ರಿಗೆ ಏನೇನ್ ದೇಹದಲ್ಲಿ ನಡೀತಾ ಇರ್ತದೋ ನೋಡಿ. ಇನ್ನೊಂದು ಏನ್ ಹೇಳ್ತಾರೆ ಗೊತ್ತಾ? ಇದು ಎಷ್ಟು ಯಾವ ರೀತಿಯಲ್ಲಿ ಅಂತಂದ್ರೆ, ಇದರಲ್ಲಿ ಮೆಡಿಕಲ್ ಪ್ರಾಪರ್ಟೀಸ್ ಆಗಲಿ, ಅಂದ್ರೆ ಪ್ರಿವೆನ್ಷನ್, ಕ್ಯೂರಿಂಗು, ಮತ್ತೆ ಹಲವಾರು ವಿಷಯಗಳು ಇದರಲ್ಲಿ ಎಲ್ಲ ಹೊಂದಿರ್ತದೆ. ಅದು ಮಿಸ್ಟೀರಿಯಸ್ ಪವರ್ ಅಂತಾರೆ ಹೇಳ್ಬೇಕು, ಅತೀಂದ್ರಿಯ ಶಕ್ತಿ ಒಳಗಡೆ ಹೊಂದಿರ್ತದೆ. ಪ್ರತಿಯೊಂದನ್ನು ಗುಣ ಮಾಡತ್ತೆ. ನೀವು ಅದು ಥೆರಪಿಯಾಗಿ ಉಪಯೋಗಿಸ್ಕೋಬಹುದು, ಅದ್ಭುತ ಥೆರಪಿಯಾಗಿ. ಈಗಾಗಲೇ ನೋಡ್ತಾ ಇದೀವಿ, ಯೂರಿನ್ ಥೆರಪಿ ಅಂತ, ಐಸೋಥೆರಪಿ, ಯೂರೋಥೆರಪಿ, ಇವೆಲ್ಲ ಅನೇಕ ಹೆಸರುಗಳು. ಇದರಿಂದ ಪ್ರತಿಯೊಂದು ರೋಗವನ್ನು ಗುಣಪಡಿಸ್ಕೋಬಹುದು, ರೋಗವನ್ನು ದೂರ ಮಾಡಬಹುದು ಅಂತ ಹೇಳಿದ್ದಾರೆ. ಇದಕ್ಕೂ ಹೇಳ್ಬೇಕಂದ್ರೆ ಪೌರಾಣಿಕ ಸಂಬಂಧಿತ ಅನೇಕ ರೀತಿಯಲ್ಲಿ ಇದೆ. ಇದು ಅಂದ್ರೆ ಮೈಥಾಲಜಿಕಲ್ ಕನೆಕ್ಷನ್ ಇದಕ್ಕೆ ಅಲ್ವಾ? ಆ ರೀತಿ ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಅದಕ್ಕೆ ನಮ್ಮ ಇಂಡಿಯನ್ ಕಲ್ಚರಲ್ಲಿ, ನಮ್ಮ ಪ್ರಾಚೀನ ಭಾರತ, ಈ ಪ್ರಾಚೀನ ಭಾರತ ಜೀವನ ವಿಧಾನದಲ್ಲಿ ಇದೊಂದು ಭಾಗವಾಗಿದೆ ಅಂತ ಹೇಳ್ಬೋದು. ಅದಕ್ಕೆ ನಮ್ಮ ಹಿರಿಯ ಜನರಿಗೆ, ಅಂದ್ರೆ ನಮ್ಮ ಪೂರ್ವಜರಿಗೆ ಪ್ರತಿಯೊಬ್ಬರು ಗೊತ್ತಿದೆ ಅಲ್ವಾ? ಪ್ರತಿಯೊಬ್ಬರು ಗೊತ್ತು, ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಯಾರು ಹೇಳ್ಕೊಟ್ರವ್ರಿ, ಯಾರು ಹೇಳ್ಕೊಟ್ಟಿಲ್ಲ ಈ ವಿದ್ಯೆಯನ್ನು. ಮತ್ತೆ ಒಂದು ಪಾಠಶಾಲದಲ್ಲಿ, ಒಂದು ಶಾಲದಲ್ಲಿ ಎಲ್ಲಿ ಇದು ಭಾಗವಾಗಿ ಮಾಡಿಲ್ಲ. ಅದಕ್ಕೋಸ್ಕರ ನಮ್ಗೆ ಗೊತ್ತಿಲ್ಲ. ನಾವ್ ಏನ್ ಓದ್ತೀವಿ ಅಲ್ಲಿ? ನಾವು ಹುಟ್ಟಿದಿಂದ ಬಾಲ್ಯ ವಯಸ್ಸಿಂದ ಏನೇನು ಓದ್ತಾ ಇರ್ತೀವಿ ಎಲ್ಲಾನು ಅಂತ ಹೇಳ್ಬೇಕಂದ್ರೆ ಮೆಕಲೆ ಎಜುಕೇಶನ್. ಮೆಕಲೆ ಎಜುಕೇಶನ್ ಅಂದ್ರೆ ಏನು? ನಮ್ನ ಹೇಗೆ ತಯಾರು ಮಾಡ್ತಾ ಇದೆ ಅಂದ್ರೆ,
ನಮ್ಮ ಆರೋಗ್ಯಕ್ಕೆ ಜೀವನಕ್ಕೋಸ್ಕರ ತಯಾರು ಮಾಡ್ತಾ ಇಲ್ಲ. ಅವ್ರು ತಯಾರು ಮಾಡ್ತಾ ಇರೋದು ಈ ಪ್ರಾಪಂಚಿಕ ಲಾಭಕ್ಕೋಸ್ಕರ ತಯಾರು ಮಾಡ್ತಾ ಇದ್ದಾರೆ. ಬೆಳಗ್ಗೆ ಎದ್ದು ಸೊ ರೆಡಿ ಮಾಡಿಸಿ ಒಂದು ಬಾಲಿಕನೋ ರೆಡಿ ಮಾಡಿ ಸ್ಕೂಲ್ ಕಲಿಸಿ, ಯಾಕೆ ಇದೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಚೆನ್ನಾಗಿ ಇಂಗ್ಲಿಷ್ ಓದಬೇಕು, ಮ್ಯಾಥಮೆಟಿಕ್ಸ್ ಓದಬೇಕು, ಸೈನ್ಸ್ ಓದಬೇಕು, ಹಿಸ್ಟ್ರಿ ಓದಬೇಕು, ಎಲ್ಲ ಓದ್ತಾರೆ. ಆದ್ರೆ ಜೀವನದ ಬಗ್ಗೆ ಮಾತ್ರ ಒಂದು ವಿಷಯನೇ ಹೇಳಲ್ಲ. ಜೀವನದ ಬಗ್ಗೆ ಒಂದು ವಿಷಯ ಅಂದ್ರೆ ಇಷ್ಟು ಮಾತ್ರ ಹೇಳ್ಕೊಡಲ್ಲ. ಏನೋ ಸ್ವಲ್ಪ ಒಳ್ಳೆ ಇಂಥ ಮಾಸ್ಟರ್ಸ್ ಎಲ್ಲ ಯಾವ ಮನೇಲಿ ಇರ್ತಾರೋ, ನಿಮ್ಮಂತ ಮಾಸ್ಟರ್ಸ್ ಎಲ್ಲ ಅವ್ರು ಹೇಳ್ಬೋದು ಧ್ಯಾನ ಅಂದ್ರೆ ಇದು, ಜ್ಞಾನ ಅಂದ್ರೆ ಇದು, ದೇಹದ ಬಗ್ಗೆ, ಆತ್ಮದ ಬಗ್ಗೆ, ಮತ್ತೆ ಹಲವಾರು ವಿಷಯಗಳು. ಈಗ ನೋಡಿ ಪ್ರಾಣಶಕ್ತಿ, ಇಂಥ ಎಷ್ಟೋ ಅದ್ಭುತ ವಿಷಯಗಳು ಸ್ವಲ್ಪ ಸ್ವಲ್ಪ ಹಂಚ್ಕೊಂತ ಹೋದ್ರೆ ಈ ಬಾಲ್ಯ ಅಂದ್ರೆ ನಿಮ್ಮ ಹುಡುಗ ಹುಡುಗಿ ಸ್ವಲ್ಪ ತಿಳ್ಕೊಂತ ಹೋಗ್ತಾರೆ, ಅವರು ಜ್ಞಾನವಂತರಾಗ್ತಾರೆ. ಜ್ಞಾನ, ಪ್ರಾಪಂಚಿಕ ಜ್ಞಾನ ಎಷ್ಟೇ ಕೊಟ್ಟಿದ್ರು ಸ್ನೇಹಿತರೆ, ಹಲವಾರು ನೊಬೆಲ್ ಸೈಂಟಿಸ್ಟ್ ನೋಡಿದ್ವಿ, ಎಂತೆಂಥ ಅದ್ಭುತ ಮಹಾನ್ ಸಾಧನೆ ಮಾಡಿರುವಂತ ಹೇಳ್ಬೇಕಂದ್ರೆ ನಾವು ಸ್ಟೀವ್ ಜಾಬ್ಸ್ ಅಂತ ಹೇಳ್ತೀವಿ, ಆಪಿಲ್ ಫೌಂಡರ್. ಅವ್ರೂ ಸಹ ಎಷ್ಟೋ ಸಾಧಿಸಿದ್ದಾರೆ. ಆದ್ರೆ ಹೋಗ್ತಾ ಹೋಗ್ತಾ ಅವ್ರು ಒಂದೇ ಹೇಳಿರೋದು, ನಾನು ಏನು ಸಾಧಿಸಿಲ್ಲ, ನಾನು ಒಂದು 50,000 ಕೋಟಿ ಒಂದು ಕಂಪನಿ ಕಟ್ಟಿರ್ಬೋದು, ಆದ್ರೆ ನಾನು ಕ್ಯಾನ್ಸರ್ ಬರುವಾಗ ಏನು ಕಾಪಾಡಕ್ಕಾಗಿಲ್ಲ ಅಂತ ಹೇಳಿದ್ರು. ಅವ್ರು ಒಂದೇ ಮಾತೇ, ಇಷ್ಟಕ್ಕಿಂತ ಏನ್ ಬೇಕು ನಿಮ್ಗೆ? ನಿಮ್ಮ ಮಕ್ಕಳು ನೀವು ಓದಿಸ್ತಾ ಇದ್ರಿ, ಯಾವ್ದಕ್ಕೆ ಓದಿಸ್ತಾ ಇದ್ರಿ? ಪ್ರಾಪಂಚಿಕ ಒಂದು ಜಾಬ್ಗೋಸ್ಕರ, ಕೆಲ್ಸಕ್ಕೋಸ್ಕರ, ಮನೆ ಮಣ್ಣು ಏನೋ ಏನೋ ಮಾಡಿ ದೊಡ್ಡದಾಗಿ ಬೆಲೆ ಇಲ್ಲ, ಆ ತರ ಮಾಡ್ಕೋಬಿಡಿ. ಅದನ್ನು ಇರ್ಲಿ 50%, ಅದು ಇರ್ಲಿ 50% ಇಂಥ ಜ್ಞಾನ ತುಂಬೇಕು ನೀವು. ಮೂತ್ರಪಾನ ಮಾಡಬೇಕು, ಮತ್ತೆ ಮೆಡಿಟೇಷನ್ ಮಾಡಿಸ್ಬೇಕು, ಜೀವನ ವಿಧಾನಗಳು ಹೇಳ್ಬೇಕು ಅಲ್ವಾ? ಮತ್ತೆ ಸೇವದ ಬಗ್ಗೆ ಹೇಳ್ಬೇಕು. ಸೊ ಪರಮೋತ್ತಮ ಸೇವ ಅಂದ್ರೆ ನಮ್ಮ ಅಂದ್ರೆ ಹೇಳ್ತಾ ಇರ್ತೀವಲ್ಲ, ಸೊ ಈ ಶರೀರ ತಗೊಂಡಿದೆ ಇನ್ನೊಬ್ಬರಿಗೆ ಸೇವೆ ಮಾಡಕ್ಕೆ ಅಂತ. ಇದನ್ನು ಇಂಥ ವಿಷಯಗಳು, ಅದ್ಭುತ ವಿಷಯಗಳು ಅವ್ರು ತಿಳಿಸ್ಕೊಡ್ತಾ ಇರ್ಬೇಕು. ಅವಾಗ ಅವರು ಪರಮೋನ್ನತ ವ್ಯಕ್ತಿಗಳಾಗ್ತಾರೆ. ಸೊ ಅದು ಕರೆಕ್ಟ್ ಆಗಿರುವಂಥದ್ದು. ಅದಕ್ಕೆ ಈ ಮೂತ್ರ ಯಾರ್ಯಾರು ಸೇವನೆ ಮಾಡ್ತಾರೆ ಸ್ನೇಹಿತರೆ, ಆ ರೀತಿಯಲ್ಲಿ ತಯಾರಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದೇ ನಮ್ಮ ಶಿವರು ಪಾರ್ವತಿ ಕೇಳಿರೋದು, ಇದೊಂದು ತಗೋಲಿ, ಈ ಒಂದು ಸೇವನೆ ಮಾಡಿದ್ದು ಅಮೃಲಿ ಅಂತ, ಅಮೃತವನ್ನು ಕುಡಿಯೋದು, ನೆಕ್ಟರ್ ಆಫ್ ಲೈಫ್ ಅಂತ ಹೇಳ್ತಾರೆ ಸ್ನೇಹಿತರೆ. ಅದಕ್ಕೋಸ್ಕರ ಇದು ಅದ್ಭುತ ಟ್ರೀಟ್ಮೆಂಟ್ ಆಗಿ ಪರಿಗಣಿಸಿದಾಗಿದೆ. ಈಗಾಗಲೇ ನಮ್ಮ ಪೂರ್ವಜರು ಅನೇಕ ವಿಧಗಳಲ್ಲಿ ಇದನ್ನು ಉಪಯೋಗಿಸ್ಕೊಂತ ಇದ್ದಾರೆ ಸ್ನೇಹಿತರೆ, ಹೇಳ್ಬೇಕಂದ್ರೆ. ಸೊ ಮತ್ತೆ ಇನ್ನೊಂದು, ಆದ್ರೆ ಈ ಜೊತೆಗೆ ನಮ್ಮ ಪೂರ್ವಜರಿಗೆ ಇನ್ನೂ ಸ್ವಲ್ಪ ಜ್ಞಾನ ಗೊತ್ತಿತ್ತು. ಏನಂತಂದ್ರೆ ಈ ಪ್ರಾಣಿಗಳ ಮೂತ್ರ, ಎಲ್ಲಾ ಪ್ರಾಣಿಗಳು, ಅನೇಕ ಪ್ರಾಣಿಗಳಿದೆ, ಅವ್ರವ್ರು ಯಾವ ಪ್ರಾಣಿಯಿಂದ ಏನ್ ಮಾಡ್ತಾ ಇದ್ರು ಅಂತ ಸ್ವಲ್ಪ ನಿಮ್ಗೆ ಆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಅಂದ್ರೆ ಹಸು ಅಂತ ಪ್ರಾಣಿ ಇದೆಲ್ಲ, ಆ ಪ್ರಾಣಿಯ ಮೂತ್ರನು ನಮ್ಮ ದೇಶದಲ್ಲಿ ಅನೇಕ ವರ್ಷಗಳಿಂದ, ಸೆಂಚುರೀಸ್ ಅಂದ್ರೆ ಶತಮಾನದಿಂದ ಉಪಯೋಗಿಸ್ತಾ ಇದ್ದಾರೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಅದನ್ನು ಕುಡಿಯಬಹುದು. ಅದು ನೋಡಿ, ನಾವು ಒಂಥರ ಕವ್ಯೂರಿನ ತಗೊಂಡು, ಅಂದ್ರೆ ಹೇಳ್ಬೇಕಂದ್ರೆ ಹಸುವಿಂದನೇ ನಾವು ಗೃಹ ಪ್ರವೇಶ ಮಾಡ್ತೀವಿ. ಹಸು ಮೂತ್ರವನ್ನು ತಗೊಂಡು ಇಡೀ ಮನೆಯನ್ನು ಶುದ್ಧ ಮಾಡ್ಕೊಂತೀವಿ ಅಲ್ವಾ, ಪರಿಶುದ್ಧ ಮಾಡ್ಕೊಂತೀವಿ. ಈ ರೀತಿಯಲ್ಲಿ ಈ ಮೂತ್ರ ಅಂದ್ರೆ ಹಸುಗಳ ಮೂತ್ರ, ನಮ್ಮ ಮೂತ್ರ ಜೊತೆಗೆ, ಸ್ವಂತ ಮೂತ್ರ ಜೊತೆಗೆ ಹಸುಗಳ ಮೂತ್ರ ಉಪಯೋಗಿಸ್ಕೊಳೋದು. ಈ ಹಸುಗಳು ಅಂದ್ರೆ ಹಸು ಮತ್ತೆ ಇನ್ನು ಬೇರೆ ಬೇರೆ ಪಶುಗಳು, ಇಲ್ಲಾಂದ್ರೆ ಬೇರೆ ಜಂತುಗಳು, ಪ್ರಾಣಿಗಳ ಮೂತ್ರವನ್ನು ಉಪಯೋಗಿಸ್ಕೊಳ್ಳೋ ವಿಧಾನ, ಜ್ಞಾನ ಅವ್ರ ಹತ್ರ ಇತ್ತು. ಅದನ್ನು ಸಹ ನಾವು ಮರ್ತಿದೀವಿ. ಯಾರಿಗೆ ಹೇಳ್ಕೊಡ್ತಾ ಇಲ್ಲ, ಯಾರು ಗೊತ್ತೇ ಇಲ್ಲ. ಈ ರೀತಿಯಲ್ಲಿ ನಾವು ಹೋಗ್ತಾ ಇದ್ರೆ ಸ್ನೇಹಿತರೆ, ಸೊ ಇನ್ನು ಮುಂದಿನ ದಿವಸದಲ್ಲಿ ತುಂಬಾ ಕಷ್ಟ ಆಗತ್ತೆ. ಯಾಕಂದ್ರೆ ಈ ಮುಂದಿನ ದಿವಸದಲ್ಲಿ ಏನಾಗ್ತಾ ಇದೆ, ತಾಪಮಾನ ಹೆಚ್ಚಾಗಿದೆ. ಆಚ ಕಡೆ ಏನೇನು ವೈರಸ್ಗಳು ಹುಟ್ಕೊಂಡ್ ಬರ್ತದೋ ಗೊತ್ತಿಲ್ಲ, ಏನೇನು ವೈರಸ್ಗಳು ಉಟ್ಕೊಂಡು ಬರ್ತದ ಐಡಿಯಾ ಇಲ್ಲ. ಯಾಕಂದ್ರೆ ಹೆಚ್ಚು ತಾಪಮಾನ ಆಗುವಾಗ ಒಂಥರ ಅಸ್ತವ್ಯಸ್ತವಾಗತ್ತೆ ವಾತಾವರಣದಲ್ಲಿ. ಅದು ಒಂಥರ ಮಳೆ ಆಗ್ಲಿ, ಬಿಸಿಲಾಗ್ಲಿ, ಚಳಿ ಆಗ್ಲಿ, ಎಲ್ಲಾನು ತೀವ್ರ ಕಂಡೀಷನ್ಗೆ ಹೋಗ್ತಾ ಇದೆ. ತೀವ್ರ ಕಂಡೀಷನ್ಗೆ ಹೋಗುವಾಗ ಏನೇನು ಪರಿಣಾಮಗಳಾಗತ್ತೋ, ಅಡ್ಡ ಪರಿಣಾಮಗಳಾಗತ್ತೋ ಗೊತ್ತಿಲ್ಲ. ಅದಕ್ಕೆಲ್ಲ ನಾವು ತಡ್ಕೋಬೇಕಂದ್ರೆ, ನಮ್ಮ ಶರೀರ ತಡ್ಕೋಬೇಕಂದ್ರೆ ಇಂಥ ಅದ್ಭುತ ಜ್ಞಾನ ನಮ್ಮಲ್ಲಿ ಇರಬೇಕು. ಅವಾಗ ನಿಮ್ಮಲ್ಲಿ ರೆಸಿಸ್ಟೆನ್ಸ್ ಪವರ್, ನಿಮ್ಮಲ್ಲಿ ಬೇಕಾಗಿರುವಂತ, ನಿಮ್ಮ ದೇಹದಲ್ಲಿ ಬೇಕಾಗಿರುವಂತ ಪೋಷಕಗಳು, ಇವೆಲ್ಲ ಇದರಿಂದ ಸಾಧ್ಯವಾಗುತ್ತೆ ಬೇಕಾದ್ರೆ. ಈಗ ಉದಾಹರಣೆಗೆ ಅಂದ್ರೆ ಇಂಥ ಹಸುವು ಯೂರಿನ್ ಉಪಯೋಗಿಸ್ಕೊಂಡು ಅನೇಕ ವ್ಯಾಧಿಗಳು ಪರಿಹರಿಸ್ತಾ ಇದ್ರು. ಆ ಯೂರಿನ್ ಉಪಯೋಗಿಸ್ಕೊಂಡು ಅನೇಕ ವಿಧಗಳ ಟ್ರೀಟ್ಮೆಂಟ್ಸ್ ಮಾಡ್ತಾ ಇದ್ರು ಅಲ್ವಾ, ಆ ರೀತಿಯಲ್ಲಿ ಮಾಡ್ತಾ ಇದ್ರು. ಅದೇ ರೀತಿಯಲ್ಲಿ ಇನ್ನೊಂದು ಪ್ರಾಚುರ್ಯದಲ್ಲಿರುವಂಥದ್ದು ಏನಂತಂದ್ರೆ, ನಾವು ನೋಡ್ತಾ ಇದ್ವಿ, ಈ ಕುದುರೆ ಯೂರಿನ್ ಇದೆಲ್ಲ, ಅದನ್ನ ಉಪಯೋಗಿಸ್ಕೊಂಡು ಅನೇಕ ಇಂಜೆಕ್ಷನ್ಸ್, ಡ್ರಗ್ಸ್ ರೆಡಿ ಮಾಡ್ತಾರೆ ಸ್ನೇಹಿತರೆ, ಇತರ ದೇಶದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಇತರ ದೇಶದಲ್ಲಿ ಆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇನ್ನೊಂದು,
ಈ ಸನ್ನಿ ಇಸ್ಲಾಂ ಅಂತ ಪ್ರಾಫೆಟ್ ಮೊಹಮ್ಮದ್ ಅವಾಗ್ಲೇ ಸ್ವಲ್ಪ ಜನ ಯುರೇನಿಯಾದಿಂದ ಮದೀನಾಗೆ ಬಂದಿರೋರು. ಅವರೆಲ್ಲ ಬಂದಿದ ಮೇಲೆ ಏನಾಗಿದೆ ಅಂದ್ರೆ, ಯುರೇನಿಯಾ ಅಂತ ಬೇರೆ ದೇಶದಿಂದ ಮದೀನಾ ಪ್ರಾಫೆಟ್ ಮೊಹಮ್ಮದ್ ಇರುವಂತ ಆ ದೇಶಕ್ಕೆ ಬಂದ ಮೇಲೆ ತುಂಬಾ ಜನ ಅಸ್ವಸ್ಥ ಗುರಿ ಆದ್ರು. ಅವಾಗ ಅವ್ರು ಏನ್ ಮಾಡಿದ್ರು ಗೊತ್ತಾ, ನೀವೆಲ್ಲ ಸೇರಿ ಒಂದು ಕೆಲಸ ಮಾಡಿ, ಒಂಟೆ ಯೂರಿನ್, ಆ ಒಂಟೆ ಇದೆಯಲ್ಲ ಒಂಟೆ, ಕ್ಯಾಮೆಲ್ ಕ್ಯಾಮೆಲ್ ಯೂರಿನ್ ಆ ಆ ಮೂತ್ರವನ್ನು ಸೇವನೆ ಮಾಡಿ ಅಂತ ಅವ್ರಿಗೆಲ್ಲ ಇವರು ಪ್ರತಿಪಾದಿಸೋದು, ಅಂದ್ರೆ ಅವ್ರಿಗೆ ಹೇಳಿಕೊಟ್ಟಿರೋದು. ಅದರಿಂದ ಎಲ್ಲರಿಗೂ ಅವ್ರ ಆರೋಗ್ಯ ಎಲ್ಲ ಗುಣ ಆಯ್ತು. ಅದೇ ರೀತಿ ಸ್ನೇಹಿತರೆ ನೋಡ್ತಾ ಇರ್ತೀವಿ, ನಮ್ಮ ಪೂರ್ವಜರಿಗೆ ಗೊತ್ತಿರುವಂತ ಇನ್ನೊಂದು ಜ್ಞಾನ ಏನಂದ್ರೆ, ಯಾವುದೇ ಮನೆಯಲ್ಲಿ ಈ ಸಣ್ಣ ಮಕ್ಕಳು ಅಂದ್ರೆ ಇನ್ಫ್ಯಾಂಟ್ಸ್ ಅಂತ ಹೇಳ್ತೀವಲ್ಲ, ಶಿಶು, ಅವ್ರಿಗೇನೋ ತೊಂದರೆಗಳಾಗಿದ್ರೆ ಅವ್ರಿಗೆ ಈ ಪೋಲಿಯೋ ಇಂಥ ಮಹಾಮಾರಿಗಳು, ಇನ್ನು ಹೇಳ್ಬೇಕಂದ್ರೆ ಈ ಕ್ಷೀಣಗೊಳ್ಳುವ ಅನೇಕ ವ್ಯಾಧಿಗಳು, ಡಿಜನರೇಟಿವ್ ಡಿಸೀಸ್ ಅಂತ ಹೇಳ್ತೀವಿ. ಓಕೆ, ಇಂಥ ವ್ಯಾಧಿಗಳು ಯಾವುದೇ ಬಂದ್ರೂ ಈ ಯಾವ್ಯಾವ ಮೂತ್ರವನ್ನು ಉಪಯೋಗಿಸ್ತಾ ಇದೆ ಅಂದ್ರೆ, ಈ ಕತ್ತೆದು ಮತ್ತೆ ಮೇಕೆದು, ಕತ್ತೆ ಮೇಕೆ ಇದೆಲ್ಲ, ಕತ್ತೆ ಡಾಂಕಿ ಮತ್ತೆ ಈ ಮೇಕೆದು ಅಂದ್ರೆ ಗೋಟ್, ಅದರ ಮೂತ್ರ, ಅದರ ಮಿಲ್ಕನ್ನು ಉಪಯೋಗಿಸಿ ಅನೇಕ ಟ್ರೀಟ್ಮೆಂಟ್ಸ್ ಮಾಡ್ತಾ ಇದ್ರು ಅಲ್ವಾ. ಈ ರೀತಿ ನಮ್ಗೆ ಎಷ್ಟೋ ವಿಷಯಗಳು ಅವ್ರಿಗೆ ಗೊತ್ತಿರೋದು, ಅವೆಲ್ಲ ಪಾಲನೆ ಮಾಡ್ತಾ ಇದ್ರು. ಈಗ ಇತ್ತೀಚಿನ ಕಾಲದಲ್ಲೆಲ್ಲ ಮರೆತು ಹೋಗಿದ್ವಿ. ಅದಕ್ಕೋಸ್ಕರ ಈ ಮೂತ್ರವನ್ನು, ಯಾವುದೇ ಮೂತ್ರ ಇರಲಿ, ಸ್ವಂತ ಮೂತ್ರ ಇರಲಿ, ಬೇರೆ ಪ್ರಾಣಿಗಳ ಮೂತ್ರ ಇರಲಿ, ಮೂತ್ರದ ಜ್ಞಾನ ಅನ್ನೋದು ನಮ್ಮ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಇದೆ. ಆದ್ರೆ ಅದನ್ನು ನೆನಪು ಮಾಡ್ಕೊಂಡಿಲ್ಲ, ಮನನ ಮಾಡ್ಕೊಂಡಿಲ್ಲ. ಈಗ ನಾವು ಈ ವೇದಿಕೆಯಿಂದ ಯಾವಾಗಲೂ ನೆನಪು ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಅದೇ ರೀತಿಯಲ್ಲಿ ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಂಡ್ರೆ, ಒಂದು ವಿಷಯ ನಾವು ಗಮನಿಸಬೇಕಾಗಿರೋದು ಏನಂತಂದ್ರೆ, ಪ್ರಧಾನವಾಗಿ ಗಮನಿಸಬೇಕಾದ್ರೆ ನಮ್ಮ ಸಮೂತ್ರದಲ್ಲಿ ಏನಿರುತ್ತೆ ಗೊತ್ತಾ, ನಮ್ಮ ದೇಹದಲ್ಲಿ ಏನು ಕೊರತೆ ಇದೆಯೋ ಅದೆಲ್ಲ ಅದು ಒಳಗಡೆ ಒದಗಿಸಿ ಆಚೆ ಕಡೆ ಕಲಿಸುವಂತ ಆ ಛಲ ಅದು. ಅರ್ಥ ಆಯ್ತಾ? ಈ ವಿಷಯ ಯಾರು ಗೊತ್ತು? ಸೈಂಟಿಸ್ಟ್ಗಳು ಸ್ವಲ್ಪ ವಿಷಯ ಗೊತ್ತಿರ್ಬೋದು, ಸ್ವಲ್ಪ ಗೊತ್ತಿಲ್ಲದೇ ಇರ್ಬೋದು, ಇಲ್ಲ ಗೊತ್ತಿದ್ರು ಹೇಳಕ್ಕೂ ಸಾಧ್ಯವಿಲ್ಲ ಅವರು. ಆ ರೀತಿಯಲ್ಲಿ ಸ್ನೇಹಿತರೆ, ನಮ್ಮ ಸಮೂತ್ರ ಏನು ನಮ್ಮ ದೇಹದಿಂದ ಆಚೆ ಕಡೆ ಬರುತ್ತೋ ಏನಾಗತ್ತೆ ಗೊತ್ತಾ, ಅದರಲ್ಲಿ ನಿಮ್ಮ ನೀವು ದೇಹದ ಪ್ರವೃತ್ತಿ, ನೀವು ದೇಹದಲ್ಲಿ ಆಗ್ತಾ ಇರುವಂತ ಅಡೆತಡೆಗಳು, ದೇಹದಲ್ಲಿ ಅಸ್ವಸ್ಥತೆ ಏನೇನಿದೆಯೋ, ಎಲ್ಲಿ ಕೊರತೆ ಇದೆಯೋ ಅದೆಲ್ಲಾನು ಮೂತ್ರದಲ್ಲಿ ಒದಗಿಸಿ ಆಚೆ ಕಡೆ ಕಲಿಸುವಂತ ವಿಧಾನ. ಯಾರು ಅದೆಲ್ಲ ಮಾಡೋದು? ಈ ದೇಹ ಮಾಡುತ್ತೆ. ಹೇಗೆ ಮಾಡುತ್ತೆ ಯಾರು ಗೊತ್ತಿಲ್ಲ. ಯಾಕೆ? ಈ ದೇಹನ ಡಿಸೈನ್ ಮಾಡಿದ್ರೆ ನಾವಲ್ಲ ಅಲ್ವಾ. ಇದರಲ್ಲಿ ಸ್ವಲ್ಪ ಅರ್ಥ ಮಾಡ್ಕೋಬಹುದು. ಎಷ್ಟೋ ವಿಷಯಗಳು ಅರ್ಥ ಆಗಲ್ಲ, ಅರ್ಥ ಆಗೋದು ಸ್ವಲ್ಪನೇ ಅಂತ ನೀವು ಯಾವಾಗಲೂ ಮೈಂಡಲ್ಲಿ ಇಟ್ಕೊಳ್ಳಿ. ನಾವು ಅನ್ಕೊಂಡಿದ ಪ್ರಕಾರ ಈ ದೇಹದ ಬಗ್ಗೆ ನಾನು ಎಲ್ಲ ಗೊತ್ತು, ನೋ. ಸೈಂಟಿಸ್ಟ್ ಗೊತ್ತು, ನೋ. ನೊಬೆಲ್ ಪ್ರೈಸ್ ವಿನ್ನರ್ ಗೊತ್ತು, ನೋ. ಚಾನ್ಸೇ ಇಲ್ಲ ಮಿತ್ರರೇ. ಯಾಕಂದ್ರೆ ನೀವು ತಯಾರು ಮಾಡಿಲ್ಲ, ನಾವು ತಯಾರು ಮಾಡಿಲ್ಲ. ತಯಾರು ಮಾಡೋದು ಸೃಷ್ಟಿಕರ್ತ, ಅವ್ರಿಗೆ ಗೊತ್ತು, ನಮ್ಗೇನು ಗೊತ್ತಾಗತ್ತೆ. ಇದು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಸಾಕು, ಅಷ್ಟು ಗೊತ್ತಿದ್ರೆ ಸಾಕು. ಯಾವ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋದು ಅದು ಗೊತ್ತಿದ್ರೆ ಸಾಕು. ಅದರಲ್ಲಿ ಏನೇನಿದೆ, ಯಾವ ರೀತಿಯಲ್ಲಿ ಇದೆ, ಈ ಅವಯವ ಹೆಂಗ್ ಕೆಲಸ ಮಾಡುತ್ತೆ, ಅವಯವ ಹೆಂಗ್ ಕೆಲಸ ಮಾಡುತ್ತೆ, ಅದೆಲ್ಲ ನಿಮ್ಗೆ ಅದೆಲ್ಲ ಗೊತ್ತಾಗಬೇಕಾಗಿಲ್ಲ. ಅರ್ಥ ಆಯ್ತಾ? ಒಂದೇನಂದ್ರೆ ನೋಡಿ, ಈ ಮೂತ್ರ ಹೇಗೆ ತಯಾರಾಗ್ತದೆ ಗೊತ್ತಾ? ನಾವು ಅನ್ಕೊಂಡಿದ್ರ ಪ್ರಕಾರ ನಾವೇನೋ ನೀರು ಕುಡಿತಾ ಇದ್ವಿ, ನೀರು ಕುಡಿಯೋದು ಜೀರ್ಣಾಶಯಕ್ಕೆ ಹೋಯ್ತು. ಜೀರ್ಣಾಶಯಿಂದ ಕಿಡ್ನಿಗೆ ಏನ್ ಸಂಬಂಧ? ಯಾವ ಕನೆಕ್ಷನ್ ಇದೆಯಾ? ಯಾವ ಕನೆಕ್ಷನ್ ಇಲ್ಲ ಅಲ್ಲಿ. ಹೇಗೆ ನೀರು ಹೋಗಿ ಇಲ್ಲಿಂದ ನೀರು ಅಲ್ಲಿಗೆ ಹೋಗ್ತದ? ಇಲ್ಲ. ಏನಾಗ್ತದೆ ಗೊತ್ತಾ, ಆ ನೀರು ನಾವು ಕುಡಿದ ಮೇಲೆ ಅದು ಆ ಜೀರ್ಣಾಶಯಕ್ಕೆ ಹೋಗಿ ಅಲ್ಲಿಂದ ಸಣ್ಣ ಕರ್ಲು ಅಬ್ಸರ್ವ್ ಮಾಡಿಕೊಂಡು ಅದು ಬ್ಲಡ್ ಒಳಗಡೆ ಹೋಗಿ ಬ್ಲಡ್ ಪ್ಯೂರಿಫೈ ಮಾಡಿ ಮೂತ್ರವನ್ನು ಆಚೆ ಕಡೆ ಕಲಿಸ್ತಾ ಇರೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದೇನು ಅಷ್ಟು ತಮಾಷೆ ವಿಷಯ ಅಲ್ಲ ಇದು. ಬ್ಲಡ್ ಅನ್ನು ಪ್ಯೂರಿಫೈ ಮಾಡಿ, ಬ್ಲಡ್ ಅನ್ನು ಫಿಲ್ಟರ್ ಮಾಡಿ, ಅದರಿಂದ ಈ ನೀರನ್ನು ತೆಗೆದು ಆಚೆ ಕಡೆ ಕಲಿಸುವಂತ ಅದ್ಭುತ ವಿಷಯ, ಪರಮೋದ್ಭುತ ವಿಷಯ ಇದು. ನಾವು ಅನ್ಕೊಳ್ಳುವಂತ ಈಸಿ ಅಲ್ಲ ಇದು ಮಿತ್ರರೇ. ಆ ರೀತಿಯಲ್ಲಿ ನಮ್ಮ ದೇಹದಲ್ಲಿ 12 ಸಾಲ್ಟ್ಸ್ ಬೇಕು ನಮ್ಮ ದೇಹ ಸರಿಯಾದ ಕೆಲಸ ಮಾಡಬೇಕಾದ್ರೆ. ಈಗಾಗಲೇ ನಾನು ಹಿಂದಿನ ಕ್ಲಾಸಲ್ಲಿ ಹಂಚ್ಕೊಂಡಿದ್ದೀನಿ, ಬಯೋಕೆಮಿಕಲ್ ಸಾಲ್ಟ್ಸ್ ಅಂತ. ಈ 12 ಸಾಲ್ಟ್ಸ್ ಈ ಮೂತ್ರದಲ್ಲಿ ಇರುತ್ತೆ, ಇದು ಸಂದೇಹವೇ ಇಲ್ಲ. ಈಗಾಗಲೇ ಎಲ್ಲರೂ ಟೆಸ್ಟ್ ಮಾಡಿ ಅದು ಕಂಡುಹಿಡಿದ್ದಾರೆ. ಇನ್ನೊಂದು ಎಂಜೈಮ್ಗಳಿರುತ್ತೆ ಇದರಲ್ಲಿ, ಹಾರ್ಮೋನ್ಗಳಿರುತ್ತೆ ಇದರಲ್ಲಿ. ನೋಡಿ, ಇನ್ನೊಂದು ಇದು ಕುಡಿತಾ ಇದ್ರೆ ನಮ್ಮಲ್ಲಿ ಜೀವಶಕ್ತಿ ಕಡಿಮೆ, ಜೀವಶಕ್ತಿ ಹೆಚ್ಚು ಮಾಡುತ್ತೆ. ನೋಡಿ, ಆ ರೀತಿಯಲ್ಲಿ ನಮ್ಮಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ, ಇಮ್ಯುನಿಟಿ ಪವರ್ ಹೆಚ್ಚು ಮಾಡುತ್ತೆ. ಈ ಎಲ್ಲ ಈ ಸಾಲ್ಟ್ಸ್, ಬಯೋಕೆಮಿಕಲ್ ಸಾಲ್ಟ್ಸ್ 12 ಇದೆಲ್ಲ ಅದು ನಮ್ಮ ಮೂತ್ರದಲ್ಲಿ ಲಭ್ಯವಾಗುತ್ತೆ. ತಿರ್ಗಾ ನಾವು ಅದೇ ಮೂತ್ರವನ್ನು ಲೂಪಿಂಗ್ ಬ್ಯಾಕ್ ಅಂತ ಹೇಳ್ತೀವಿ ನಾವು, ಲೂಪಿಂಗ್ ಬ್ಯಾಕ್. ಯಾವಾಗ ಲೂಪಿಂಗ್ ಬ್ಯಾಕ್ ಮಾಡ್ತೀವೋ, ಅಂದ್ರೆ ಮತ್ತೆ ಸೇವನೆ ಮಾಡ್ತೀವೋ, ಎಲ್ಲಾ ಈ ಲವಣಗಳು ಅಂದ್ರೆ ಮಿನರಲ್ಸು, ವಿಟಮಿನ್ಸು, ಲವಣಗಳು ಎಲ್ಲ ದೇಹಕ್ಕೆ ಲಭ್ಯವಾಗುತ್ತೆ. ಮತ್ತೆ ದೇಹ ಅದ್ಭುತವಾಗಿ ಕೆಲಸ ಮಾಡ್ತಾ ಹೋಗ್ತದೆ. ಅರ್ಥ ಮಾಡ್ಕೋಬೇಕು. ಈ ರೀತಿಯಲ್ಲಿ
ಒಂದು ಎರಡು ಲಾಭ ಇಲ್ಲ ಸ್ನೇಹಿತರೆ, ಇದರಲ್ಲಿ ಇರುವಂಥದ್ದು ಎಷ್ಟೋ ಲಾಭಗಳು. ದೀರ್ಘಕಾಲ ವ್ಯಾಧಿಗಳು ಗುಣ ಆಗತ್ತೆ. ಯಾವುದೇ ನಮ್ಮ ದೇಹದಲ್ಲಿ ಯಾವುದೇ ತೊಂದರೆ ಇದ್ರೆ ಅಡತಾಡಿದ್ರು ಮೂತ್ರದಲ್ಲಿ ಆ ಇನ್ಫಾರ್ಮೇಶನ್ ಲಭ್ಯವಾಗುತ್ತೆ. ಅದ ಪ್ರಕಾರ ಆ ಮೂತ್ರ ಆಚೆ ಕಡೆ ಬರುತ್ತೆ. ಒಂಥರ ಏನ್ ಹೇಳ್ತಾ ಇದೆ ಅಂದ್ರೆ, ಸೊ ನಿಮ್ಗೂ ರೆಡಿಮೇಡ್ ಮೆಡಿಸಿನ್ ಕೊಡ್ತಾ ಇದ್ವಿ ಅಂತ ಹೇಳ್ತೀವಿ, ಯೂನಿವರ್ಸಲ್ ಮೆಡಿಸಿನ್. ಈಗ ಉದಾಹರಣೆಗೆ ಅಲೋಪತಿಕ್ ಹೋದ್ರೆ ಏನ್ ಮಾಡ್ತಾರೆ, ಒಂದು ವ್ಯಾಧಿಗೆ ಒಂದು ಮೆಡಿಸಿನ್ ಕೊಡ್ತಾರೆ ಅಲ್ವಾ. ಎಷ್ಟು ಮೆಡಿಸಿನ್ ತಗೊಳಕ್ಕಾಗತ್ತೆ. ಈಗ ದೇಹ ಅನ್ನೋದು ಒಂದೇ ಒಂದೇ ಯೂನಿಟ್ ತರ ಇದು ಸ್ನೇಹಿತರೆ, ಒಂದೇ ಪರಿಕರ ತರ ಇದು. ಆ ರೀತಿಯಲ್ಲಿ ನೋಡ್ತಾ ಇಲ್ಲ ಮಾಡರ್ನ್ ಸೈನ್ಸ್. ಕಣ್ಣುಗಳು ಸಪರೇಟು, ಕಾಲುಗಳು ಸಪರೇಟು, ಮೂಗಿ ಸಪರೇಟು, ಬಾಯಿ ಸಪರೇಟು, ತಲೆ ಸಪರೇಟು, ಒಂದೊಂದಕ್ಕೊಂದು ಡಾಕ್ಟರ್ ತಯಾರಾಗಿದ್ದಾರೆ. ಈ ರೀತಿಯಲ್ಲಿ ಒಂದೊಂದು ಮೆಡಿಸಿನ್ ಒಂದೊಂದು ಅಂಗ ಕೊಡ್ತಾ ಹೋದ್ರೆ ಯಾವಾಗ ನೀವು ಪರಿಹರಿಸೋದು? ಯಾವ ರೀತಿಯಲ್ಲಿ ಕೆಲಸ ಆಗತ್ತೆ ಇದು? ಎಷ್ಟು ಮೆಡಿಸಿನ್ ತಗೊಳ್ಬೇಕಾಗತ್ತೆ ನಾವು? ಇಡೀ ದೇಹದಲ್ಲಿ ತೊಂದರೆ ಆದ್ರೆ ಒಬ್ಬೊಬ್ರು ನೋಡ್ತಾ ಇರ್ತೀವಿ, ಬೆಳಗ್ಗೆ 5 ಮಾತ್ರೆ, ಮಧ್ಯಾಹ್ನ 5 ಮಾತ್ರೆ, ಸಾಯಂಕಾಲ 5 ಮಾತ್ರೆ. ಯಾವ ಅವಯವಕ್ಕೆ ಯಾವ ಮೆಡಿಸಿನ್ ತಗೋತೀರಿ? ಹಿಂಗ್ ಕೆಲಸ ಆಗತ್ತೆ ಇದು? ಆ ರೀತಿಯಲ್ಲಿ ಆಗಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಡೋದು ಬೇಕಾಗಿಲ್ಲ. ನಿಮ್ಗೆ ಒಂದೇ ಮೆಡಿಸಿನ್ ಎಲ್ಲ ಡಿಸೀಸಸ್ಗೆ, ಒನ್ ಸೊಲ್ಯೂಷನ್ ನಾ ಹೇಳ್ತೀವಲ್ಲ. ಸೊ ಒಂದೇ ಒಂದು ಒಂಥರ ಪರಮ ಔಷಧ, ಒಂದೇ ಔಷಧ, ಒಂದೇ ಔಷಧ ಎಲ್ಲ ರೋಗಗಳಿಗೆ. ಒನ್ ಮೆಡಿಸಿನ್ ಫಾರ್ ಆಲ್ ದ ಇಶ್ಯೂಸ್ ಇನ್ ದ ಬಾಡಿ. ಅದು ಎಷ್ಟೇ ಕಾಂಪ್ಲೆಕ್ಸ್ ಇಶ್ಯೂ ಇರಲಿ, ಕ್ಯಾನ್ಸರ್, ಹೆಡ್ಏಕ್ ಇಂದ ಕ್ಯಾನ್ಸರ್ ಇರಲಿ ಪರವಾಗಿಲ್ಲ, ಯಾವುದೇ ವ್ಯಾಧಿ ಇರಲಿ, ಇದು ಒಂದೇ ಮೆಡಿಸಿನ್, ಯೂನಿವರ್ಸಲ್ ಮೆಡಿಸಿನ್ ಅಂತ ಹೇಳ್ತಾರೆ ಅದಕ್ಕೆ. ಅದಕ್ಕೋಸ್ಕರ ಇಂಥ ಪ್ರಾಚುರ್ಯವಾಗಿರುವಂಥ ಇಂಥ ವಿಷಯಗಳು ನಾವು ಅರ್ಥ ಮಾಡ್ಕೊಂಡ್ರೆ, ಯೂರಿನ್ ಬಗ್ಗೆ ಇನ್ನು ಎಷ್ಟೆಲ್ಲ ಹೇಳ್ಬೇಕಂದ್ರೆ ನಾನು ಹೇಳ್ತಾ ಹೋದ್ರೆ ಒಂದು 50 ಪಾಯಿಂಟ್ಸ್ ಹೇಳ್ಬೋದು ಯೂರಿನ್ ಬಗ್ಗೆ. ಅರ್ಥ ಆಯ್ತಾ? ಈಗಾಗಲೇ ಹೇಳಿದ್ದೀನಿ, ಆದ್ರೆ ಸ್ವಲ್ಪ ವಿಷಯಗಳು ಹೇಳಿ ಇದರ ಪ್ರಾಮುಖ್ಯತೆ ನಿಮ್ಗೆ ತಿಳಿಸ್ಕೊಡ್ಬೇಕಂತ ಮತ್ತೆ ಒಂದ್ಸರಿ ಪ್ರಯತ್ನ ಮಾಡಿದ್ದೀನಿ ಇವತ್ತು. ಯಾಕಂದ್ರೆ ನಿಮ್ಮ ಮೂತ್ರ ಎಷ್ಟು ಪ್ರಾಮುಖ್ಯವಾಗಿರೋದು. ಪ್ರಾಣಿಗಳ ಮೂತ್ರನೂ ಓಕೆ, ಪ್ರಾಣಿಗಳ ಮೂತ್ರಕ್ಕಿಂತ ನಿಮ್ಮ ಸ್ವಂತ ಮೂತ್ರ ನಿಮ್ಗೆ ಏನ್ ಬೇಕೋ ಅದು ತಿಳಿಸ್ಕೊಡ್ತದೆ. ಈಗ ಉದಾಹರಣೆಗೆ ಯಾವುದೋ ಪ್ರಾಣಿ ಹಸುದು ಮೂತ್ರ ನಾವು ಕುಡಿದು ಅಂತ ಇಟ್ಕೊಳ್ಳಿ, ಕುಡಿಯಬಹುದು, ತಪ್ಪೇನಿಲ್ಲ. ಅದರಲ್ಲಿ ಸ್ವಲ್ಪ ಅದರಿಂದನೂ ಎಷ್ಟೋ ಲವಣಗಳು ನಮ್ಮ ಬಾಡಿಗೆ ಸಿಗತ್ತೆ. ಆದ್ರೆ ನಿಮ್ಮ ದೇಹ ಹೇಗೆ ಕೆಲಸ ಮಾಡ್ತಾ ಇದೆ, ದಿನ ದಿನ ಏನ್ ಮಾಡ್ತಾ ಇದೆ, ಅದಕ್ಕೇನು ಗೊತ್ತು? ಆ ಪ್ರಾಣಿಗಳ ಹಸುಗಳ ಮೂತ್ರಕ್ಕೆ ಗೊತ್ತಾಗಲ್ಲ. ಆದ್ರೆ ಈಗಾಗಲೇ ಹೇಳ್ತಾ ಇದ್ದೆ ನಾನು, ನಮ್ಮ ಸಮೂತ್ರದಲ್ಲಿ ಒಂದು ಮಿನರಲ್ಸು, ವಿಟಮಿನ್ಸು, ಎಂಜೈಮ್ಸ್ ಮಾತ್ರ ಅಲ್ಲ, ಅದರಲ್ಲಿ ಅತೀಂದ್ರಿಯ ಶಕ್ತಿಗಳಿದೆ. ನಿಮ್ಮ ದೇಹದ ಪರಿಪೂರ್ಣ ಮಾಹಿತಿ ಅದರಲ್ಲಿ ಇದೆ ಅಂತ ಹೇಳ್ತಾ ಇದ್ದೀನಿ. ಎಲ್ಲಿ ಏನಾಗ್ತಾ ಇದೆ, ಎಲ್ಲಿ ತೊಂದರೆ ಆಗ್ತಾ ಇದೆ, ಅವೆಲ್ಲನೂ ಅದ್ರ ಪ್ರಕಾರ ಈ ಇದೊಂದು ಮೆಷಿನ್, ಇದು ಪವಾಡ ಮೆಷಿನ್. ಇದು ದೇವ್ರು ಸೃಷ್ಟಿಕರ್ತ ತಯಾರು ಮಾಡುವಂತ ಒಂದು ಅದ್ಭುತ ಯಂತ್ರ ಇದು. ಇದರಲ್ಲಿ ಎಲ್ಲ ಒಳಗಡೆನೆ ರೆಡಿ ಮಾಡಿ ಆ ಜಲನ ಆಚೆ ಕಡೆ ಕಳಿಸ್ತದೆ ಅಂತ. ಆ ಜಲ ಆಚೆ ಕಡೆ ಬರುವಾಗ ಅದಕ್ಕೆ ಶಿವಂಬು ಅಂತ ಇರೋದು. ಆ ಜಲವನ್ನು ನೀವು ಯಾವಾಗ ಸೇವನೆ ಮಾಡ್ತಾ ಹೋಗ್ತಿರೋ ನಿಮ್ಮ ದೇಹಕ್ಕೆ ಏನ್ ಬೇಕೋ ಪರಿಪೂರ್ಣವಾಗಿ ಸಿಗತ್ತೆ. ಅದನ್ನು ಹೇಳ್ತಾ ಇರೋದು, ಯಾವುದೇ ವ್ಯಾಧಿ ಇರಲಿ, ಎಂಥ ವ್ಯಾಧಿ ಇರ್ಲಿನು ನಿಮ್ಮ ಸಮೂತ್ರ ನಿಮಗೆ ತುಂಬಾ ಸಹಾಯ ಆಗತ್ತೆ, ಅದ್ಭುತ ಮೆಡಿಸಿನ್ ಆಗತ್ತೆ ಸ್ನೇಹಿತರೆ. ಉದಾಹರಣೆಗೆ ಇನ್ನು ನಾವು ನೋಡ್ತಾ ಹೋದ್ರೆ ಎಷ್ಟೋ ಈ ವಿಷಕರ ಜಂತುಗಳು, ವಿಷಕರ ಪ್ರಾಣಿಗಳು ನಮಗೆ ಕಚ್ಚುತ್ತೆ ಅಲ್ವಾ. ನಾವು ನೋಡ್ತಾ ಇರ್ತೀವಿ, ಸ್ಕಾರ್ಪಿಯನ್ ಅಂದ್ರೆ ಈ ಚೇಲಾಗ್ಬೋದು, ಇಲ್ಲಾಂದ್ರೆ ಹಾವು ಆಗ್ಬೋದು, ಇನ್ನೂ ವಿಷಕರ ಅನೇಕ ಜಂತುಗಳು. ಅದು ಕಚ್ಚಿದ ಮೇಲೆ ಇತ್ತೀಚಿನ ಪೂರ್ವ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ನೇರವಾಗಿ ಅವ್ರ ಸ್ವಂತ ಮೂತ್ರ ಅವ್ರು ಕುಡಿಸ್ತಾ ಇದ್ರು ಅಷ್ಟೇ. ಸ್ವಲ್ಪ ಹೊತ್ತಿಗೆ ಅದೆಲ್ಲ ಕೆಳಗಡೆ ಹೋಗ್ಬಿಡ್ತದೆ ಅಷ್ಟೇ. ಎಲ್ಲ ವಿಷ ಎಲ್ಲ ಕರಗೋಗಿ ಮತ್ತೆ ಆಚೆ ಕಡೆ ಹೋಗುತ್ತೆ. ಆ ರೀತಿಯಲ್ಲಿ ಸ್ನೇಹಿತರೆ, ಸೊ ಅಂತ ವಿಷಯನ್ನು ಪಾಯ್ಸನಸ್ ಬೈಟ್ಸ್ ಆಗಿದ್ರು, ಪಾಯ್ಸನಸ್ ಅನಿಮಲ್ಸ್ ನಮ್ಗೆ ಕಚ್ಚಿದ್ರು ಅದೆಲ್ಲ ಪರಿಹಾರ ಮಾಡಕ್ಕೆ ಮೂತ್ರವನ್ನ ಬಳಸ್ತಾ ಇದ್ರು. ಮೂತ್ರದಿಂದ ಮಸಾಜ್ ಮಾಡೋದು, ಮೂತ್ರವನ್ನು ಸೇವನೆ ಮಾಡಿಸೋದು, ಇದರಿಂದ ಅದನ್ನು ಪೂರ್ತಿ ಪರಿಹರಿಸ್ತಾ ಇದ್ರು. ಅಂದ್ರೆ ಆ ರೀತಿಯಲ್ಲಿ ಪರಿಹಾರ ಕೊಡ್ತಾ ಇದ್ರು ನಮ್ಮ ಪೂರ್ವಜರು. ಅದೊಂದೇ ಅಲ್ಲ, ಯಾವುದೇ ನಮ್ಮ ದೇಹದಲ್ಲಿ ಒಂಥರ ಹುಣ್ಣುಗಳಾಗತ್ತೆ ಅಲ್ವಾ. ಹುಣ್ಣುಗಳಿಗೆ ಪರಿಷ್ಕಾರ ಏನು? ಅದ್ಭುತ ಪರಿಷ್ಕಾರ ಮೂತ್ರ. ಮಾಡಿ ನೋಡಿ, ನಿಮ್ಗೆ ಗೊತ್ತಾಗತ್ತೆ. ನೀವು ಮಾಡಿಲ್ಲ ಗೊತ್ತಿಲ್ಲ, ನೀವು ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ಶುರು ಮಾಡಿ, ನಿಮ್ಗೆ ಗೊತ್ತಾಗತ್ತೆ. ಎಷ್ಟೇ ಹುಣ್ಣುಗಳಿರ್ಲಿ, ಯಾವುದೇ ಹುಣ್ಣಿರ್ಲಿ, ಬಾಯಿಯಲ್ಲಿರ್ಲಿ, ಒಳಗಡೆ ಇರ್ಲಿ, ಆಚೆ ಕಡೆ ಇರ್ಲಿ, ಯಾವುದೇ ಇರ್ಲಿ, ಮೂತ್ರವನ್ನು ಚೆನ್ನಾಗಿ ಮಸಾಜ್ ಮಾಡಿ, ಮೂತ್ರವನ್ನು ಸೇವನೆ ಮಾಡ್ತಾ ಹೋಗಿ, ನಿಮ್ಮ ಹುಣ್ಣು ಅತ್ಯಂತ ವೇಗದಲ್ಲಿ ಪರಿಷ್ಕಾರ ಆಗತ್ತೆ. ಅರ್ಥ ಆಯ್ತಾ? ಈ ರೀತಿಯಲ್ಲಿ ಸ್ನೇಹಿತರೆ, ಒಂದಲ್ಲ ಎರಡಲ್ಲ, ಎಷ್ಟು ಬೇಕೋ ಅಷ್ಟು ಪರಿಹಾರಗಳು ಇದರಲ್ಲಿ ಸಿಗತ್ತೆ. ಸೋರಿಯಾಸಿಸ್
ಗುಣ ಆಗತ್ತೆ. ಸೋರಿಯಾಸಿಸ್ ವ್ಯಾಧಿ ಇನ್ನು ಎಲ್ಲಿ ಹೋದ್ರೂ ಗುಣ ಆಗಲ್ಲ ಅದು. ಅನೇಕ ಸಿಸ್ಟಮ್ಸ್ ಆಫ್ ಮೆಡಿಸಿನ್ಸ್ ಫೇಲ್ ಆಗತ್ತೆ, ಆದರೂ ಇಲ್ಲಿ ಗುಣ ಆಗತ್ತೆ ನೋಡಿ. ಆ ರೀತಿಯಲ್ಲಿ ಸ್ನೇಹಿತರೆ, ಸೊ ಅರ್ಥ ಮಾಡಿಕೊಂಡು ಇದನ್ನು ಪ್ರತಿಯೊಬ್ಬರು ಈಗ ಅಂದ್ರೆ ಆ, ನಮ್ಮ ನಮ್ಮ ದೇಶದಲ್ಲಿ ಅಟ್ಲೀಸ್ಟ್ ಈ ಜ್ಞಾನ ಸಿಗ್ತಾ ಇದೆ, ಇನ್ನು ಬೇರೆ ಕಡೆ ಈ ಜ್ಞಾನವನ್ನು ಸಿಗಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಅದಕ್ಕೋಸ್ಕರ ಇದನ್ನು ಯಾವುದೇ ಒಂಥರ ಬಡವರಾಗ್ಲಿ ಶ್ರೀಮಂತರಾಗ್ಲಿ ಎಲ್ಲರೂ ಸಮಾನವಾಗಿ ಸೇವನೆ ಮಾಡುವಂತ ಅದ್ಭುತ ಮೆಡಿಸಿನ್ ಇದು. ಏನು ಡಿಫರೆನ್ಸ್ ಇಲ್ಲ, ಬಡವರಾಗ್ಲಿ ಶ್ರೀಮಂತರಾಗ್ಲಿ ಏನು ಡಿಫರೆನ್ಸ್ ಇಲ್ಲ ಇದರಲ್ಲಿ. ಅದಕ್ಕೋಸ್ಕರನೇ ಸೊ ಈ ನಮ್ಮ ಸ್ವಮೂತ್ರವನ್ನು ಸೇವನೆ ಮಾಡೋದು ಅತ್ಯಂತ ಸೊ ಮುಖ್ಯವಾದದು. ಇನ್ನೊಂದು ಅರ್ಥ ಮಾಡ್ಕೋಬೇಕಾಗಿದೆ ಅಂದ್ರೆ, ಯಾವುದೇ ಎರಡು ವ್ಯಕ್ತಿಗಳು ಸೇಮ್ ಅಲ್ಲ. ನಿಮ್ಮ ಶರೀರ ನಿರ್ಮಾಣ ಶಾಸ್ತ್ರ ಪ್ರಕಾರ ನಿಮ್ಮ ಶರೀರ ಈ ನಿರ್ಮಾಣ, ಇನ್ನೊಬ್ಬರ ಶರೀರ ನಿರ್ಮಾಣ, ನಿಮ್ಮಲ್ಲಿರುವಂತ ಚೈತನ್ಯ ಇನ್ನೊಬ್ಬರಲ್ಲಿ ಚೈತನ್ಯ ಎರಡು ಒಂದಲ್ಲ. ಅದಕ್ಕೋಸ್ಕರ ನಿಮ್ಮ ಸ್ವಮೂತ್ರವನ್ನು ನೀವೇ ಸೇವನೆ ಮಾಡೋದು ಅತ್ಯುತ್ತಮ ವಿಧಾನ. ಅಟ್ಲೀಸ್ಟ್ ಇಲ್ಲ ಅಂದ್ರೆ ಪಕ್ಕ ವ್ಯಕ್ತಿ ತಗೊಂಡೋದು ಅದನ್ನು ಓಕೆ, ತೊಂದರೆ ಇಲ್ಲ ಅಲ್ವಾ. ಯಾವುದೇ ಹಸು ತಗೊಂಡ್ರೆ ಅದು ಇನ್ನೂ ಸ್ವಲ್ಪ ದೂರ ಆಗತ್ತೆ. ಯಾಕಂದ್ರೆ ಮಾನವನ ಚೈತನ್ಯದಿಂದ ಹಸು ಚೈತನ್ಯ ಬೇರೆ. ಇಲ್ಲಿ ಚೈತನ್ಯನೂ ನಾವು ಪರಿಗಣಿಸ್ಬೇಕು ಸ್ನೇಹಿತರೆ. ನಮ್ಮ ಕಾನ್ಸಿಯಸ್ನೆಸ್ನು ಪರಿಗಣನೆ ತಗೋಬೇಕಾಗತ್ತೆ, ಲೆಕ್ಕಕ್ಕೆ ತಗೋಬೇಕಾಗತ್ತೆ. ಅದಕ್ಕೋಸ್ಕರ ನಮ್ಮ ಮೂತ್ರ ಹೇಗೆ ಕೆಲಸ ಮಾಡ್ತಾ ಅಂದ್ರೆ, ನಿಮ್ಮ ಸ್ವಮೂತ್ರ ಅನ್ನೋದು ಅದ್ಭುತ ವಿಷಯ. ಇಲ್ಲ ಅಂದ್ರೆ ಇನ್ನೊಬ್ಬರು ಪಕ್ಕದ ಮಾನವನ ಅವರ ಮೂತ್ರ ತಗೊಂಡೋದು ಸ್ವಲ್ಪವರೆಗೂ ಅಂದ್ರೆ ಸ್ವಲ್ಪ ಹೊತ್ತು ಒಳ್ಳೇದೆ, ಏನು ತೊಂದರೆ ಆಗಲ್ಲ, ಅಷ್ಟು ತೊಂದರೆ ಆಗಲ್ಲ. ಆದ್ರೆ ಹಸುಕ್ಕಿಂತ ಇದು ಬೆಟರ್ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನೊಬ್ಬರ ವ್ಯಕ್ತಿಯ ಮೂತ್ರ ತಗೋಬಹುದು. ಯಾವಾಗಂದ್ರೆ ಸ್ವಲ್ಪ ಜನ ಏನಾಗ್ತದೆ, ಅನೇಕ ಸಮಯದಲ್ಲಿ ಪೂರ್ತಿ ಒಂಥರ ಅವರ ಆರೋಗ್ಯ ತುಂಬಾ ಕೆಟ್ಟದೋಗಿರ್ತದೆ. ಇಲ್ಲ ಅಂದ್ರೆ ಒಂಥರ ಈ ಅಲೋಪತಿಯಲ್ಲಿ ಅವ್ರಿಗೆ ಈ ಸ್ಟೆರಾಯ್ಡ್ಸು ಅದೆಲ್ಲ ಕೊಟ್ಟಿರ್ತಾರೆ ನೋಡಿ. ಆ ಸಮಯದಲ್ಲಿ ಮಾತ್ರ ಏನ್ ಹೇಳ್ತೀವಿ ಅಂದ್ರೆ, ನಿಮ್ಮ ಸ್ವಂತ ಮೂತ್ರವನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಯಾರೇ ಒಂದು ಆರೋಗ್ಯಕರ ವ್ಯಕ್ತಿ ಇದ್ರೆ ಅವ್ರ ಮೂತ್ರ ತಗೋಲಿ ಅಂತ ನಾವು ಹೇಳ್ತಾ ಇದ್ವಿ ಅಲ್ವಾ. ಆ ರೀತಿಯಲ್ಲಿ ಸ್ವಲ್ಪ ಆ ಸಮಯದಲ್ಲಿ ಮಾತ್ರ. ಇವಾಗ ಕೆಮಿಯೋಥೆರಪಿ ಮಾಡ್ತಾರೆ ಉದಾಹರಣೆಗೆ. ಕೆಮಿಯೋಥೆರಪಿ ಮಾಡುವಾಗ ಅತ್ಯಂತ ವಿಷಕಾರಿ ಕೆಮಿಕಲ್ಸ್ ಒಳಗಡೆ ಕಲಿಸ್ತಾರೆ ಅವರು, ಕಿಮಿಯೋಥೆರಪಿ ಕ್ಯಾನ್ಸರ್ಗೆ. ಆ ಸಮಯದಲ್ಲಿಯೂ ಸಹ ಖಂಡಿತ ಅವಾಯ್ಡ್ ಮಾಡಲೇಬೇಕಾಗತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ಸ್ನೇಹಿತರೆ, ಒಂದು ಎರಡಲ್ಲ, ಈ ಮೂತ್ರದ ಲಾಭಗಳು ಅಷ್ಟೆಲ್ಲ ಇದೆ. ಅದಕ್ಕೋಸ್ಕರ ಇದು ಯೋಗಿಯಲ್ಲಿ, ಎಸ್ಪೆಷಲಿ ಯೋಗಿಯಲ್ಲಿ ನೋಡಿ, ಅವರು ಆರೋಗ್ಯವನ್ನು ಕಾಪಾಡಿಕೊಂಡಕ್ಕೆ ಒಂದೇ ಅಲ್ಲ, ಅವರು ಪ್ರಧಾನವಾಗಿ ಇದು ಆಹಾರವಾಗಿ ಸ್ವೀಕಾರ ಮಾಡ್ತಾರೆ. ಯಾಕಂದ್ರೆ ಇದರಲ್ಲಿ ಎಲ್ಲ ಮಿನರಲ್ಸ್ ಇದೆ, ಬೇಕಾಗಿರೋಂಥ ಎಂಜೈಮ್ಸು ಮತ್ತೆ ಹಾರ್ಮೋನ್ಸು, ಇದರಲ್ಲಿ ಬೇಕಾಗಿರುವಂತ ಎಲ್ಲ ಪ್ರೋಟೀನ್ಸು ವಿಟಮಿನ್ಸು ಎಲ್ಲ ಸಿಗತ್ತೆ ಇದರಿಂದ. ಅದಕ್ಕೆ ಏನ್ ಮಾಡ್ತಾ ಇದ್ರು, ಈ ಅನಾದಿ ಕಾಲದಿಂದ ಪೂರ್ವಕಾಲದ್ದು ಮತ್ತೆ ಈಗಲೂ ಅಷ್ಟೇ ಅನೇಕ ಋಷಿ ಮುನಿಗಳು ಇದನ್ನು ಆಹಾರವಾಗಿ ಸ್ವೀಕಾರ ಮಾಡ್ತಾರೆ. ಅದಕ್ಕೆ ಅವರ ಜೀವನವನ್ನು ಅಂದ್ರೆ ಲಾಂಗೆವಿಟಿ ಅಂತ ಹೇಳ್ತೀವಿ ನಾವು, ಲೈಫ್ ಸ್ಪ್ಯಾನ್ ಅಂತ ಹೇಳ್ತೀವಿ. ಈ ಲೈಫ್ ಸ್ಪ್ಯಾನ್ ಅನ್ನು ಹೆಚ್ಚು ಮಾಡ್ಕೊಂತಾರೆ, ಲೈಫ್ ಸ್ಪ್ಯಾನ್ ತುಂಬಾ ಹೆಚ್ಚು ಮಾಡ್ಕೊಂತಾರೆ, ಇದರಿಂದ ಸಾಧ್ಯವಾಗತ್ತೆ. ಅದೇ ರೀತಿಯಲ್ಲಿ ನಾವು ಸಹ ಪ್ರಯತ್ನ ಮಾಡಿದ್ರೆ, ಆದ್ರೆ ಇದಕ್ಕೊಂದು ಪಾಲನೆ ಅಂತಂದ್ರೆ, ನಾನ್ ವೆಜ್ ತಿನ್ನಬಾರ್ದು, ಅದು ಒಳ್ಳೇದಲ್ಲ. ಮತ್ತೆ ವೆಜಿಟೇರಿಯನ್ ಆಗಿರ್ಲಿ ತುಂಬಾ ಒಳ್ಳೇದು. ಮತ್ತೆ ನಾವು ಸೇವನೆ ಮಾಡುವಂತ ಆಹಾರ ಸಾಧ್ಯವಾದಷ್ಟು ಸಾತ್ವಿಕ ಆಹಾರ ಸೇವನೆ ಮಾಡಿ ಮೂತ್ರವನ್ನು ಸೇವನೆ ಮಾಡಿದ್ರೆ ಇನ್ನೂ ಉತ್ತಮ ಪರಿಹಾರ ಸಿಗತ್ತೆ ಅಲ್ವಾ. ಆ ರೀತಿಯಲ್ಲಿ ಮಾಡ್ಬೇಕಾಗತ್ತೆ. ಇದೊಂದೇ ಅದಕ್ಕಿರುವಂತ ಒಂದು ಷರತ್ತು ಇಲ್ಲ ಕಂಡೀಷನ್ ಅಂತ ಹೇಳ್ಬೋದು. ಸಾತ್ವಿಕ ಆಹಾರ ಜೊತೆಗೆ ಹೆಚ್ಚು ನೀರು ಸೇವನೆ ಮಾಡೋದು, ಒಂದು ದಿನಕ್ಕೆ 4 ಲೀಟರು ಅಷ್ಟು ನೀರು ಸೇವನೆ ಮಾಡೋದು. ಇದೆಲ್ಲ ಮಾಡ್ತಾ ಹೋದ್ರೆ ನಿಮ್ಗೆ ಏನು ಬೇಕಾಗಿಲ್ಲ, ಬೇರೆ ಔಷಧನೇ ಬೇಕಾಗಿಲ್ಲ. ಇಡೀ ಮನೆಯಲ್ಲಿ ಒಂದೇ ಒಂದು ಔಷಧ, ಯೂನಿವರ್ಸಲ್ ಮೆಡಿಸನ್, ಒನ್ ಮೆಡಿಸನ್ ಫಾರ್ ಆಲ್ ದ ಡಿಸೀಸಸ್ ಅಂತ ಹೇಳ್ಬೋದು. ಅದಕ್ಕೆ ಯೋಗಿಗಳು ಋಷಿಗಳು ಮುನಿಗಳು ಇವರೆಲ್ಲ ಸೊ ಅವರ ದೀರ್ಘಕಾಲ ಜೀವನಕ್ಕೆ ಅಂದ್ರೆ ಒಂಥರ 200 ಇಯರ್ಸು 300 ಇಯರ್ಸು ಅದೇ ದೇಹವನ್ನು ಅವ್ರು ಮೇಂಟೈನ್ ಮಾಡ್ತಾ ಇದ್ರೆ ಕಾರಣ ಏನಂದ್ರೆ, ಇಲ್ಲಿ ಏನಾಗುತ್ತೆ ಗೊತ್ತಾ, ಪ್ರತಿ ಸೆಲ್ಲಲ್ಲಿ ಅಂದ್ರೆ ಜೀವಕೋಶದಲ್ಲಿ ಆಗುವಂತ ಅಡೆತಡೆಗಳನ್ನು ಸಹ ಇದು ಪರಿಹಾರ ಮಾಡುತ್ತೆ. ಜೀವಕೋಶ ಹೇಗೆ ಕೆಲಸ ಮಾಡ್ತಾ ಇರ್ತದೋ ಅದಕ್ಕೆ ಬೇಕಾಗಿರೋ ಪ್ರಾಣಶಕ್ತಿ ಏನು ನೋಡಿ. ಇದು ಯಾವಾಗ ಮೂತ್ರ ಸೇವನೆ ಮಾಡ್ತಾರೋ ಅವರಲ್ಲಿ ಪ್ರಾಣಶಕ್ತಿ ಸಹ ಡಬಲ್ ಆಗತ್ತೆ, ಅಂದ್ರೆ ಜೀವಶಕ್ತಿ ಸಹ ಡಬಲ್ ಆಗತ್ತೆ. ಅದಕ್ಕೆ ಅತ್ಯಂತ ಆರೋಗ್ಯವಂತವಾಗಿರ್ತಾರೆ. ಅವರ ಸೆಲ್ ಲೆವೆಲ್ ಅಲ್ಲಿ ಏನೇ ತೊಂದರೆ ಬಂದ್ರು, ಇದೊಂದು ಬ್ಯಾಕ್ಟೀರಿಯಾ ಅಂತ ಹೇಳ್ತಾರಲ್ಲ, ಅನೇಕ ಬ್ಯಾಕ್ಟೀರಿಯಾಗಳು ನಮ್ಮ ಒಳಗಡೆ ಇದ್ರೂ ಇದು ಆಂಟಿ ಬ್ಯಾಕ್ಟೀರಿಯಲ್ ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡತ್ತೆ ಯಾವುದು ಮೂತ್ರ. ಅವಾಗ
ನಮ್ಮಲ್ಲಿ ಯಾವುದೇ ಬ್ಯಾಕ್ಟೀರಿಯಲ್ ಎಫೆಕ್ಟ್ ಇದ್ರೂ ಬ್ಯಾಕ್ಟೀರಿಯಿಂದ ಪ್ರಭಾವ ಆಗಿದ್ರು ನಮ್ಮ ದೇಹ ಅದನ್ನು ಸಹ ಸರಿಪಡಿಸ್ತದೆ ಅದು. ಸೊ ಅಂತ ಅದ್ಭುತವಾದ ವಿಷಯ ಸ್ನೇಹಿತರೆ. ಸೊ ಈ ರೀತಿಯಲ್ಲಿ ಇನ್ನೂ ಅನೇಕ ವಿಷಯಗಳಿದೆ. ಇನ್ನು ಮತ್ತೊಂದ್ಸರಿ ನಾವು ಆ ವಿಷಯಗಳು ಇನ್ನೂ ಹೆಚ್ಚು ಹಲವಾರು ಸೆಷನ್ಸ್ ಅಲ್ಲಿ ಸ್ವಲ್ಪ ಸ್ವಲ್ಪ ಹಂಚ್ಕೊಂತ ಹೋಗೋಣ. ಸೊ ಇವತ್ತಿನ ಈ ಗೋಮೂತ್ರಕ್ಕಿಂತ ನಮ್ಮ ಸ್ವಮೂತ್ರ ಅನ್ನೋದು ಅತ್ಯಂತ ಶ್ರೇಷ್ಠತ ಅನ್ನೋದಕ್ಕೂ ಸ್ವಲ್ಪ ವಿಷಯಗಳನ್ನ ನಿಮ್ಮ ಜೊತೆಗೆ ಹಂಚ್ಕೊಳಕ್ಕೂ ನಾವು ಪ್ರಯತ್ನ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಇದು ಈಗಾಗಲೇ ಬೇಕಾದಷ್ಟು ಸೆಷನ್ಗಳಲ್ಲಿ ಸೋಮೂತ್ರ ಚಿಕಿತ್ಸೆ ಬಗ್ಗೆ ತಾವು ಹೇಳಿದ್ರಿ. ಇದಕ್ಕೆ ಜೀವಾಮೃತ ಅಂತ ಕರೆದಿದ್ದಾರೆ ಗುರುಜಿ. ಶಿವಾಂಬುದಲ್ಲಿ ಜೀವಾಮೃತ ಅಂದ್ರೆ ಅಮೃತಕ್ಕೆ ಎಷ್ಟು ಇದಿದೆ ಅಷ್ಟು ಶಕ್ತಿ ಇದಕ್ಕೆ ಸ್ವಂತ ಮೂತ್ರಕ್ಕೆ ಇದೆ ಅಂತಂದು ನಾವು ತಿಳ್ಕೊಬಹುದು. ನಂತರ ಮಗು ಜನಿಸುವ ಪೂರ್ವದಲ್ಲಿ ಅಂದ್ರೆ ಅದು ಭ್ರೂಣಾವಸ್ಥೆಯಲ್ಲಿ ಬೆಳಿಬೇಕಾದ್ರೂ ಕೂಡ ಅಲ್ಲಿ ಸುತ್ತಮುತ್ತ ಇರುವುದು ಯೂರಿನ್ ಇದನ್ನ ಇರ್ತದೆ. ಹೆರಿಗೆ ಆದಾಗ ಯೂರಿನ್ ಬೇಗ ನೀರ್ ಬಂತಂದ್ರೆ ಮಗು ಪ್ರಾಣ ಉಳಿಯುದಿಲ್ಲ ಅಂತಂದು ಪೂರ್ವಿಕರಿಗೆಲ್ಲ ಗೊತ್ತಿತ್ತು. ಅವಾಗ ಅವರು ಬೇಗ ಹೆರಿಗೆ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ರು. ಅಷ್ಟೊಂದು ಅಂದ್ರೆ ಆ ಮಗುವಿಗೆ ಜೀವವನ್ನು ಕೊಡುವಂತ ಶಕ್ತಿ ಕೂಡ ಈ ಏನು ಸೋಮೂತ್ರದಲ್ಲಿ ಇದೆ ಅಂತ ನಾವು ತಿಳ್ಕೊಬಹುದು. ನಾವು ಈಗ ನೋಡ್ಕೊಂಡಿದ್ದೀವಿ, ಆದ್ರೆ ಅದ್ರ ಬಗ್ಗೆ ಅದ್ರ ಜ್ಞಾನ ನಮಗ್ ಗೊತ್ತಿಲ್ಲ. ಈಗ ಜ್ಞಾನ ತಿಳಿತಾ ಇದ್ದೀವಿ. ಕಡ್ಡಾಯವಾಗಿ ಎಲ್ಲರೂ ಸಮೂತ್ರ ಪಾವನೆಯನ್ನು ಮಾಡ್ಕೊಡ್ರಿ ಅಂತ ನಾನು ಬೇಡ್ಕೊಂತೇನೆ. ಯಾಕಂದ್ರೆ ಅಷ್ಟೊಂದು ನಾವು ಏನಾದ್ರೂ ಒಂದು ರೋಗ ಬಂದ ತಕ್ಷಣ ಆಸ್ಪತ್ರೆಗೆ ಹೋಗ್ತೀವಿ. ಯಾಕಂದ್ರೆ ನಮ್ಮಲ್ಲೇ ಅಷ್ಟೊಂದು ಶಕ್ತಿ ಇದೆ, ಅದನ್ನ ನಾವು ಬಳಕೆ ಮಾಡ್ಕೊಂಡು ರೋಗದಿಂದ ನಿರೋಗಿ ಆಗೋಣ ಅಂತಂದು ಕೇಳ್ಕೊಳ್ತಾ ಎಲ್ಲರೂ ಇದನ್ನ ಸೋಮೂತ್ರ ಚಿಕಿತ್ಸೆಯನ್ನು ಏನು ಯೂಸ್ ಮಾಡ್ರಿ ಅಂತ ಕೇಳ್ತೀನಿ. ಇದ್ರ ಬಗ್ಗೆ ಏನಾದ್ರೂ ತಮ್ದು ಕ್ವಶನ್ ಅಥವಾ ಅನಿಸಿಕೆ, ತಾವ್ ಯಾರಾದ್ರೂ ಹೊಸದಾಗಿ ಪ್ರಾರಂಭ ಮಾಡಿದ್ರೆ ತಮ್ದು ಅನಿಸಿಕೆಯನ್ನು ಹೇಳ್ಬೋದು. ಹ್ಯಾಂಡ್ ರೈಸ್ ಮಾಡ್ರಿ ಪ್ಲೀಸ್. ರಾಜು ಅವ್ರು ಮಾತಾಡ್ತಾರೆ ಸರ್. ಸೋಮೂತ್ರ ಇದನ್ನ ಬಳಕೆ ಮಾಡ್ಬೇಕಾದ್ರೆ ಕೆಲವೊಂದು ಲ್ಯಾಬ್ರೋಟರಿ ಟೆಸ್ಟ್ ಮಾಡ್ಬೇಕಾಗತ್ತ ಸರ್? ಯಾವ್ದಾದ್ರು ಏನಿಲ್ಲ ಅದ್ರ ಕ್ಯಾಲ್ಸಿಯಂ ರೀ ಮತ್ತೆ ಯಾವ್ದಾರಿ ಸ್ವಲ್ಪ ಹೆಚ್ಚ ಕಡಿಮೆ ಇರ್ಬೋದು ಅಂತ ಹೇಳಿ ಏನಿಲ್ಲ ಸರ್? ಹ್ಞೂ ಸರ್, ಓಕೆ. ಅಂದ್ರೆ ಅದ್ರಾಗ ಸಾಲ್ಟ್ ಪ್ರಮಾಣ ಜಾಸ್ತಿ ಹೋಗೋದ್ರಿಂದ ಕೆಲವೊಂದು BP ಪೇಷಂಟ್ ಏನ್ ಪ್ರಾಬ್ಲಮ್ ಏನಾಗೋದಿಲ್ಲ? ಏನೂ ಇಲ್ಲ. ಹಾ ಸರ್, ಹ್ಞೂ. ಎಸ್. ಆಮೇಲೆ ಬೆಳಿಗ್ಗೆ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಯಾವ ಟೈಮ್ ಅದು ಬೇಕಂದ್ರೆ ನೀವು ಮತ್ತೆ ಒಂದ್ಸರಿ ವಿಡಿಯೋಸ್ ಎಲ್ಲ ನೋಡ್ಕೊಳ್ಳಿ, ಇನ್ನೂ ಹೆಚ್ಚು ಮಾಹಿತಿ ಸಿಗತ್ತೆ. ಆದ್ರೆ ಫಸ್ಟ್ ಟೈಮ್ ಇಂದ ಲಾಸ್ಟ್ ಮಲ್ಗೋವರೆಗೂ ಕುಡಿತಾನೆ ಇರ್ಬೋದು. ಸಮಯ ಎಷ್ಟಿದೆ ಆ ಸಮಯ ಅಂದ್ರೆ ಎಲ್ಲ ಜಾಬ್ಗೆ ಹೋಗಂತವ್ರಿಗೆ ಸ್ವಲ್ಪ ಸಮಯ ಇರಲ್ಲ, ಅವಾಗ ಸ್ವಲ್ಪ ಕಷ್ಟ ಆಗ್ಬೋದು. ಮತ್ತೆ ಬೆಳಗ್ಗೆ ಜಾಬ್ಗೆ ಕೆಲಸ ಹೋಗುವಂತವ್ರು ಬೆಳಗ್ಗೆ ಕುಡಿಬಹುದು, ಮತ್ತೆ ಕೆಲಸದಿಂದ ಬಂದಿದ ಮೇಲೆ ಸಾಯಂಕಾಲ ಸ್ಟಾರ್ಟ್ ಮಾಡ್ಕೋಬಹುದು. ಆ ರೀತಿಯಲ್ಲಿ ಒಂದು ದಿವಸಕ್ಕೆ 1 ಲೀಟರ್ 2 ಲೀಟರ್ ಎಷ್ಟು ಬೇಕಂದ್ರೆ ಅಷ್ಟು ಕುಡಿ, ನೋ ಪ್ರಾಬ್ಲಮ್. ಎಷ್ಟು ಬೇಕಾದ್ರೆ ಮಾಡ್ಬೋದು ಸರ್. ಓಕೆ ಸರ್, ಓಕೆ. ಅಭ್ಯಾಸ ಇಲ್ಲ ಅಂದ್ರೆ ಒಂದು 5 ml ಸಣ್ಣ ಒಂದು ಸಣ್ಣ ಕಪ್ಪು ಇಲ್ಲ 1 ಸ್ಪೂನ್ ಇಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಟೇಸ್ಟ್ ನೋಡಿ, ಅರ್ಥ ಆಯ್ತಾ? ನಿಮ್ಗೆ ಸಂದೇಹ ಅದು ಇದಿದ್ರೆ ಒಂದು ಸ್ಮಾಲ್ ಸ್ಪೂನ್ ಇಂದ ಸ್ಟಾರ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಅದ್ರ ಬಗ್ಗೆ ಈಗಾಗಲೇ ಅನುಭವಿಸಿರೋರು ಅನುಭವಜ್ಞರು ಇಲ್ಲಿದ್ದಾರೆ, ಈ ವೇದಿಕದಲ್ಲಿ ಇದ್ದಾರೆ. ಅವ್ರ ಹತ್ರ ನೀವು ಚರ್ಚೆ ಮಾಡಿ ಇನ್ನೂ ಹೆಚ್ಚು ಮಾಹಿತಿ ಬೇಕಂತ ತಿಳ್ಕೊಳ್ಳಿ. ಈಗ ನಾನು ಪ್ರತಿದಿನ ಸೇವನೆ ಮಾಡ್ತೀನಿ, ನನ್ಗೆ ಗೊತ್ತು ಅದ್ರ ಬಗ್ಗೆ ಅದು ಎಷ್ಟಿದೆ ಅಂತ. ಆ ರೀತಿಯಲ್ಲಿ ನಂದಾ ಮೇಡಮ್ ಇದ್ದಾರೆ, ಇನ್ನು ಹಲವಾರು ನಂದಿನಿ ಮೇಡಮ್ ಇದ್ದಾರೆ. ಅವ್ರಿಗೆಲ್ಲ ಈ ಜ್ಞಾನ, ತುಂಬಾ ಜ್ಞಾನ ಇದೆ ಅದ್ರ ಬಗ್ಗೆ. ಆಮೇಲೆ ಇದ ಪಾತ್ರೆ ಗ್ಲಾಸ್ ನಲ್ಲಿ ತಗೋಬೇಕಂತ ಇದನ್ನ ಸರ್, ಅದೇನ್ ಸಂಬಂಧ? ಗ್ಲಾಸ್ ಪ್ಲಾಸ್ಟಿಕ್ ಗ್ಲಾಸು ಅಥವಾ ಗ್ಲಾಸಿನಲ್ಲೋ ಏನು ಯಾವುದೇನು ಸಂಬಂಧ ಏನಿಲ್ಲ. ಬಟ್ ಆದ್ರೆ ಮೊನ್ನೆ ನಾನು ಗ್ರೂಪಲ್ಲಿ ಹಾಕಿದೆ ನಿನ್ನೆ. ಒಂದು ಗ್ಲಾಸ್ ಬಾಟಲ್ ವಿತ್ ಅದಕ್ಕೂ ಹ್ಯಾಂಡಲ್ ಇರೋದಿದ್ರೆ ಕುಡಿಯೋದು ಚೆನ್ನಾಗಾಗತ್ತೆ ಅಷ್ಟೇ. ಆಮೇಲೆ ಮೂತ್ರವನ್ನು ಅಲೆ ಮೂತ್ರ ಮಾಡಿ ಕುಡಿದ್ರೆ ಎಷ್ಟು ಲಾಭಗಳು ಅನ್ನೋದು ಅನೇಕ ಲಾಭಗಳು. ಸೊ ಆ ಲಾಭಗಳಕ್ಕೋಸ್ಕರ ಮತ್ತೆ ನೀವು ಸ್ವಲ್ಪ ಸಬ್ಜೆಕ್ಟ್ ತಿಳ್ಕೋಬೇಕು. ಅಲೆ ಮೂತ್ರವನ್ನು ಹೇಗೆ ಸಂಗ್ರಹಣ ಮಾಡಿ ಯಾವ ರೀತಿಯಲ್ಲಿ ಬಳಸ್ಕೋಬಹುದಂತ. ಅದಕ್ಕೂ ಒಳ್ಳೆ ಬಾಟಲ್ಸ್ ಅಂದ್ರೆ ಮದ್ಯ ಬಾಟಲ್ಸ್. ಈ ಮದ್ಯ ಕುಡಿತಾರಲ್ಲ, ಈ ಎಲ್ಲ ಬೀರ್ ಬಾಟ್ಲು ಅದು ಇದು ಅವೆಲ್ಲ ವೇಸ್ಟ್ ಮಾಡ್ತಾ ಇರ್ತಾರೆ. ಅವೆಲ್ಲ ತಗೊಂಡ್ ಬಂದು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇದನ್ನು ಶೇಖರಣೆ ಮಾಡಿ ಸಂಗ್ರಹಣ ಮಾಡಿ ಸ್ವಲ್ಪ ಸನ್ಲೈಟು ತೋರಿಸ್ತಾ ಇರ್ಬೇಕು. ಅಂದ್ರೆ ಸನ್ಲೈಟು ಬೀಳ್ತಾ ಇರಬೇಕು. ಅಂತ ಪ್ಲೇಸ್ನಲ್ಲಿ ಸಂಗ್ರಹಣ ಮಾಡಿ ಇಟ್ಕೊಂಡ್ರೆ ಅದು ಅನೇಕ ವರ್ಷಗಳು, ಎಷ್ಟು ವರ್ಷಗಳು ಹೋಗುತ್ತೋ ಅಷ್ಟು ಪವರ್ಫುಲ್ ಆಗುತ್ತೆ. ಅದು ವಾಸನೆ ಒಟ್ಟೋಗುತ್ತೆ. ಸ್ವಲ್ಪ ಮೂತ ಏನಂದ್ರೆ ಮೇಲೆ ಮೂತ ಸ್ವಲ್ಪ ಗಾಳಿ ಹೋಗುವಂತ ಆತರ ನೋಡ್ಕೊಳ್ಳಿ. ಸ್ವಲ್ಪ ಗಾಳಿ, ಜಾಸ್ತಿ ಏನಿಲ್ಲ. ಪೂರ್ತಿ ಟೈಟ್ ಏನ್ ಮಾಡೋದು, ಸೊ ಒಂದು ಲೆವೆಲ್ ಟೈಟ್ ಮಾಡಿ ಈ ಸನ್ಲೈಟ್ ಸ್ವಲ್ಪ ಬೀಳ್ತಾ ಇದ್ರೆ ಸಾಕಷ್ಟೇ. ಸರ್, ಬೆಳಿಗ್ಗೆ ನಾವು ನೀರು ಕುಡಿಯಕ್ಕಿಂತ ಮುಂಚೆ ಕುಡಿಬೇಕ್ರಿ ಇದು ಅಂತ?
ಅದೇ ನೀರ್ ಕುಡಿದ ನಿಮ್ಮೊಂದು ಕೆಲಸ ಅಂದ್ರೆ ಮಾಡಿ, ನಂದಾ ಮೇಡಮ್ ನಿಮ್ ನಂಬರ್ ಹಾಕಿ, ಅವರು ಡೌಟ್ಸ್ ಏನ್ ಕೇಳ್ತಾರೋ ಅದು ಪರಿಹಾರ ಮಾಡ್ತಾರೆ. ಆಯ್ತು, ಓಕೆ, ಸರಿ ಥ್ಯಾಂಕ್ಸ್. ಗುರುಜಿ, ಹಾಕ್ತೇನೆ ಗುರುಜಿ. ನಿಮ್ ನಂಬರ್ ಹಾಕಿ. ಇನ್ನು ಯಾರ್ಯಾರು ಮೂತ್ರ ಸೇವನೆ ಮಾಡ್ತಾರೋ ಅವರೆಲ್ಲ ನಂಬರ್ಸ್ ಹಾಕಿ. ಆ ನಂಬರ್ಸ್ ತಗೊಂಡು ಮಿತ್ರರೇ, ಮಿಕ್ಕಿದವರೆಲ್ಲ ಒಂದಕ್ಕೆ ಒಂದೊಂದು ಕ್ವಶನ್ಗೂ ಸ್ಮಾಲ್ ಕ್ವಶನ್ಸ್ಗೂ ಆನ್ಸರ್ ಕೊಡೋಕ್ಕಾಗಲ್ಲ. ಈಗಾಗಲೇ ಹೆಚ್ಚು ಮಾಹಿತಿ ಹಂಚಿದ್ವಿ ಇಲ್ಲಿ. ಓಕೆ, ರೈಟ್. ಪ್ರಭಾ ಮೇಡಮ್ ಮಾತಾಡಿ. ಹಲೋ, ಮಾತಾಡಿ. ನಮಸ್ಕಾರ. ನಮಸ್ಕಾರ. ಈಗಾಗಲೇ ಹಾರ್ಟ್ ಪೇಷಂಟ್, BP ಪೇಷಂಟ್ ಟ್ಯಾಬ್ಲೆಟ್ಸ್ ತಗೋತಾ ಇರ್ತಾರ, ಅವ್ರು ತಗೋಬಹುದಾ? ತಗೋಬಹುದು, ಆರಾಮಾಗಿ ತಗೋಬಹುದು. ಆ ಅವ್ರು ಟ್ಯಾಬ್ಲೆಟ್ಸ್ ಮಾತ್ರ- B12 ತಗೋಬೇಕಾ ಅಥವಾ ಇಲ್ಲ ಟ್ಯಾಬ್ಲೆಟ್ ಇಲ್ಲ ಇಲ್ಲ, ಜೊತೆಗೆ ಜೊತೆಗೆ ತಗೋಬಹುದಾ? ಎಸ್ ಎಸ್. ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೇಮಾ ಮೇಡಮ್ ಮಾತಾಡಿ. ಗುರುಜಿ ನಮಸ್ತೆ ಗುರುಜಿ. ಇದ್ರ ನಮಸ್ತೆ. ಬಗ್ಗೆ ನಂಗಷ್ಟು ಜನವರಿಯಲ್ಲಿ ಒಂದು ವಿಡಿಯೋ ನೋಡಿದ್ದು, ಇದು ಎರಡನೇದು. ಅವಾಗ ನೋಡಿದವಾಗ ತುಂಬಾನೇ ಒಂಥರ ಗೊಂದಲ ಆಯ್ತು, ಏನಪ್ಪಾ ಇದು, ಹೇಗೆ, ಬೇಡವೇ ಬೇಡ. ನಿನ್ನೆ ಆ ಬಾಟಲ್ ಅಲ್ಲಿ ಹಾಕ್ದವಾಗುನು ಲೈಟ್ಸ್ ಕೂಡ ಕೊಟ್ಟಿರ್ಲಿಲ್ಲ, ಬೇಡ ಬೇಡ ಅನ್ಕೊಂಡು. ಆದ್ರೆ ಇನ್ನು ಇವತ್ತು ತುಂಬಾ ಡಿಟೇಲ್ ಆಗಿ ಕ್ಲಿಯರ್ ಆಯ್ತು ಗುರುಜಿ, ಥ್ಯಾಂಕ್ ಯು. ಆಮೇಲೆ ಮಕ್ಳಿಗೆಲ್ಲ ತಮಾಷೆಗೆ ಬೈತಿದ್ರು ನಮ್ಮಮ್ಮ, ಅಜ್ಜಿ, ಮುತ್ತಜ್ಜಿ ಎಲ್ಲ. ಏನಂದ್ರೆ ಯಾರಾದ್ರೂ ಒಬ್ರು ಚೆನ್ನಾಗ್ ಓದ್ದವಾಗ ಇನ್ನೊಬ್ರಿಗೆ ಹೇಳೋರು, ನೀನ್ ನೋಡು ಹೇಗ್ ಮಾಡಿದ್ಯಾ ಅಂದ್ರೆ ಜನಬಳಿಕೆಯಲ್ಲಿ ಇತ್ತು ಗುರುಜಿ ಮಾತದು. ಹೇಳೋರು, ಸ್ವಲ್ಪ ನುಚ್ಚೆ ಕುಡಿ ಸರಿ ಹೋಗುತ್ತೆ ನಿನ್ಗೆ ಅಂತ ಹೇಳಿ ಆಡು ನುಡಿಯಲ್ಲಿ ಬೈತಾ ಇದ್ರು. ಮೋಸ್ಟ್ಲಿ ಈ ತರದ್ದೆಲ್ಲ ಅವ್ರಗಳಿಗೆ ಗೊತ್ತಿತ್ತು ಅಂತ ನೀವ್ ಹೇಳ್ದವಾಗ ನನ್ಗೆ ಅರಿವಾಯ್ತು ಗುರುಜಿ. ಇದನ್ನ ಉಪಯುಕ್ತ ಮಾಹಿತಿ ಮತ್ತೆ ಇದು ಸ್ವಯಂವೃತ, ಜೀವಾಮೃತ ಇದ್ರ ಬಗ್ಗೆ ತುಂಬಾನೇ ಚೆನ್ನಾಗಿ ಹೇಳಿದ್ರಿ. ಹೇಗ್ ತಗೊಳ್ಳೋದು ಏನು ಅದ್ರ ಬಗ್ಗೆನೂ ಕನ್ಫ್ಯೂಷನ್ ಇತ್ತು. ಸೊ ನೀವ್ ಹೇಳಿದ್ರಿ 1 ಚಮಚದಿಂದ ಶುರು ಮಾಡಿ ಅಂತ. ಲಾಸ್ಟ್ ಟೈಮ್ ನಂದಾ ಮೇಡಮ್ ಇದ್ರ ಬಗ್ಗೆ ತುಂಬಾ ಮಾತಾಡಿದ್ರು, ತುಂಬಾನೇ ವಿಶೇಷವಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಇದನ್ನ ಇವಾಗಿಂದಾನೇ ಅಭ್ಯಾಸ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ನಂದಾ ಮೇಡಮ್. ಥ್ಯಾಂಕ್ ಯು ಮೇಡಮ್. ಮೇಡಮ್ ನಿಮ್ ನಂಬರ್ ಹಾಕಿ ಪ್ಲೀಸ್, ಯಾವಾಗಾದ್ರೂ ಬೇಕಂದ್ರೆ. ಎಲ್ಲ ಟೈಮ್ ಮಾಡಲ್ಲ. ಹಾಕಿದ್ದೇನೆ ನೋಡಿ ಮೇಡಮ್, 9844665375. ರೈಟ್, ನಾಗರತ್ನ ಮಾತಾಡಿ. ಇನ್ನೊಂದು ವಾರನ 15 ದಿನ ಅಷ್ಟೇ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ನಂದಾ ಮೇಡಮ್ ಇದಕ್ಕೆ ತುಂಬಾ ಒಂದು ದೊಡ್ಡ ಉದಾಹರಣೆ. ಈ ಸಮುದ್ರ ಚಿಕಿತ್ಸೆ ಬಗ್ಗೆ ಮಾತಾಡೋದ್ರಲ್ಲಿ ನಂದಾ ಮೇಡಮ್ ಅವ್ರ ಮುಖ ನೋಡಿದ್ರೆ ಸಾಕು ನಮ್ಗೆ ಜ್ಞಾಪಕ ಬರುತ್ತೆ. ಸಮುದ್ರ ಚಿಕಿತ್ಸೆ ತುಂಬಾ ಅದ್ಭುತವಾದ ಒಂದು ಕ್ಲಿನಿಕ್ ಹೋಗಿ ನಾವು ಮೆಡಿಸಿನ್ ತಗೊಳೋದಕ್ಕಿಂತ ಇದನ್ನ ನಾವು ಉಪಯೋಗಿಸೋದ್ರಲ್ಲಿ ಯಾರು ಏನು ಹೇಳ್ಬೇಕಾಗಿಲ್ಲ. ಸ್ವ ಇಚ್ಛೆಯಿಂದ, ಮೊದ್ಲೇ ಒಂದ್ ಗಾದೆ ಹೇಳ್ತಿದ್ರು, ಇಚ್ಛೆ ಕೊಟ್ಟು ತನ್ನ ಇಚ್ಛೆಗಿಂತ ಕುಡಿ ಅಂತ ಹೇಳ್ತಿದ್ರು. ಅದು ಅವ್ರ ಮನ್ಸಿಗೆ ಬಂದ್ಬಿಟ್ರೆ ಅದನ್ನ ಅವ್ರು ಬಿಡಕ್ ಇಷ್ಟ ಪಡಲ್ಲ. ಅದನ್ನ ಉಪಯೋಗ ತುಂಬಾ ಪಡ್ಕೋಬಹುದು. ನಾವು ನಂದಾ ಮೇಡಮ್ ಇಲ್ಲಿ ಒಂದ್ಸತಿ ನೆನ್ಸ್ಕೊಂತದ್ದಾಗಿದೆ. ಈಗ ಜೊತೆಗೆ ನಂದಿನಿ ಮೇಡಮ್ ಜೊತೆಗೆ ನಾನು ಅಷ್ಟೇನೆ. ನೀವ್ ಹೇಳಿದ ದಿವಸದಿಂದ ನಾನು ತುಂಬಾ ಚೆನ್ನಾಗಿ ಅದನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಈಗ ನೆಂಟ್ರ ಮನೆಗೆ ಬಂದಾಗ 1-3 ದಿನ ಬಿಟ್ರೆ, ಯಾಕೆಂದ್ರೆ ಅದು ಸಲಕರಣೆಗಳು ಇರಲ್ವಲ್ಲ ಅಂತ, ಇಲ್ಲ ಅಂದ್ರೆ ಅದನ್ನು ನಾವು ಬೇಕಾದ ರೀತಿ ಯೂಸ್ ಮಾಡ್ಕೋಬಹುದು. ತುಂಬಾನೇ ಅದ್ಭುತವಾಗಿರ್ತವೆ. ಇದೊಂದು ನಮ್ಗೆ ಮಹೋತ್ತರ ಫೌಂಡೇಶನ್ ಸೇರಿದಕ್ಕೆ ಇದೊಂದು ದೊಡ್ಡ ಔಷಧಿ, ದುಡ್ಡಿಲ್ದೆ ತಗೊಳ್ಳುವಂತದ್ದು. ಜೊತೆಗೆ ಸಮಯ ಮತ್ತೆ ಲಿಮಿಟೇಷನ್ ಇಲ್ಲ ಇದಕ್ಕೆ, ಒಂದು ಇದೇ ಇಲ್ಲ, ಒಂದು ಪಾರವೇ ಇಲ್ಲ ಇದ್ರ ಬಗ್ಗೆ. ಆರೋಗ್ಯ ಬಗ್ಗೆ ಹೇಳ್ಬೇಕು ಅಂದ್ರೆ ಗುರುಗಳು ತುಂಬಾ ಅದ್ಭುತ ಗುರುಗಳೇ. ನಂದಿನಿ ಮೇಡಮ್ ತುಂಬಾ, ನಂದಾ ಮೇಡಮ್, ನಂದಿನಿ ಮೇಡಮ್ ಇವರಿಗೆಲ್ಲ ತುಂಬಾ ಧನ್ಯವಾದಗಳು. ನಮಸ್ತೆ ಗುರುಗಳೇ. ನಮಸ್ತೆ ಗುರುಗಳೇ, ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ರೈಟ್, ಓಕೆ. ಇನ್ಯಾರಾದ್ರೂ ಪ್ರಶ್ನೆಗಳಿದ್ರೆ, ಯಾರಾದ್ರೂ ಆಲ್ರೆಡಿ ಉಪಯೋಗಿಸ್ತಾ ಇದ್ರೆ ಮತ್ತೆ ನಿಮ್ಮ ಹ್ಯಾಂಡ್ ರೈಸ್ ಮಾಡಿ ಹಂಚ್ಕೊಳ್ಳಿ, ನಿಮ್ಮ ಅನುಭವ ಹಂಚ್ಕೊಳ್ಳಿ. ಹೊಸೊಬ್ರಿಗೆ ಅದು ಒಂದು ಪ್ರೇರಣೆ, ಇಲ್ಲಾಂದ್ರೆ ಅವ್ರಿಗೆ ಒಂದು ಮೂಲ ಸ್ತಂಭ ಆಗತ್ತೆ. ಮಾತಾಡಿ ವಿಜಯಲಕ್ಷ್ಮಿ ಮೇಡಮ್, ಮಾತಾಡಿ. ನಮಸ್ತೆ ಗುರುಗಳೇ. ಸಮುದ್ರ ಚಿಕಿತ್ಸೆ ಮೊಟ್ಟ ಮೊದಲನೇ ಗುರುಗಳು ಹೇಳಿದಾಗಿಂದಾನು ಪ್ರಾರಂಭ ಮಾಡಿದೀವಿ. ಮೇಲ್ನೋಟಕ್ಕೆ ನಾವು ತುಂಬಾ ಆರೋಗ್ಯವಾಗಿದ್ದೀನಿ ಅನ್ನೋ ಭ್ರಮೆಲಿರ್ತೀವಿ ಪ್ರತಿಯೊಬ್ರು ಕೂಡ. ಆ ಸಮುದ್ರ ಚಿಕಿತ್ಸೆ ಮಾಡ್ಕೊಂಡ್ಮೇಲೆ ಗೊತ್ತಾಗುತ್ತೆ ನಮ್ಗಳಿಗೆ ಏನೇನೆಲ್ಲ ನಮ್ ಒಳಗಡೆ ನಮಗ್ ಕಣ್ಣಿಗೆ ಕಾಣ್ದಂಗೆ ಏನೇನೆಲ್ಲಾ ರೋಗಗಳು ಇದಾವೆ ಆಕ್ಚುಲಿ ಅನ್ನೋ ಭಾವನೆಯಿಂದ ಹೊರಗ್ ಬರ್ಬೇಕು ಅಂತ ಅಂದ್ರೆ, ನಾವು ಅವನ್ನೆಲ್ಲ ಕ್ಯೂರ್ ಮಾಡ್ಕೋಬೇಕು ಅಂದ್ರೆ ಸಮುದ್ರ ಚಿಕಿತ್ಸೆ ಪ್ರತಿಯೊಬ್ರು ಮಾಡ್ಕೊಳ್ಳಿ. ನಾನಂತೂ ಅದ್ಭುತವಾದ ರಿಸಲ್ಟ್ ಅನ್ನು ಪಡೆದಿದ್ದೀನಿ. ಈವನ್ ನಾನು ಗಾಡಿಯಲ್ಲಿ ಹೋಗ್ಬೇಕಾದ್ರೆ 2 ಸರಿ ಬಿದ್ದಿದ್ದೆ. ಕಾಲು ಪೂರ್ತಿ ಕಾಣುವಷ್ಟು ನೋವಾಗಿತ್ತು. ಆ ತಕ್ಷಣಕ್ಕೆ ಸಮುದ್ರ ಚಿಕಿತ್ಸೆ ಮಾಡ್ಕೊಂಡು, ಬರೀ ಸಮುದ್ರ ಚಿಕಿತ್ಸೆಯಿಂದಾನೇ ನಾನು ಕೈ ಕೂಡ ತುಂಬಾ ಸ್ವೆಲ್ಲಿಂಗ್ ಬಂದಿತ್ತು.
ಅದನ್ನು ಕೂಡ ಬರೀ ಆ ಟ್ರೀಟ್ಮೆಂಟ್ ಏನು ಬಟ್ಟೆ ಅಲ್ಲಿ ಒದ್ದೆ ಮಾಡ್ಬಿಟ್ಟು ಅದನ್ನ ಸುತ್ಕೊಳ್ಳೋದು, ಹಾಗೂ ಅದು ಕಾಲಿಂದ ತುಂಬಾ ಆಳವಾದ ಗಾಯ ಆಗಿತ್ತು. ಅದಕ್ಕೆ ಹತ್ತಿಯಲ್ಲಿ ಒದ್ದೆ ಮಾಡ್ಬಿಟ್ಟು ಅದನ್ನ ಇಟ್ಕೊಂಡು ಬ್ಯಾಂಡೇಜ್ ಟೈಪ್ ಮಾಡ್ಕೊಳ್ಳೋದು, ಇದೇ ಮೆಥಡ್ ಇಂದಾನೇ ನಾನು ಕ್ಯೂರ್ ಮಾಡ್ಕೊಂಡಿದ್ದೀನಿ. ಬಟ್ ಒಂದ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟನ್ ಬಿಟ್ರೆ ಆ ಕ್ಷಣಕ್ಕೆ ಅದ್ಭುತವಾದ ಚಿಕಿತ್ಸೆ ಕೂಡ ಇದು. ಪ್ರತಿಯೊಬ್ರು ಅಳವಡಿಕೆ ಮಾಡ್ಕೊಳ್ರಿ. ನಿಮಗೆ ಮೊದಲನೇದಾಗಿ ಕೇಳಿದಾಗ ಇದೇನಪ್ಪಾ ಅಂತ ಅನಿಸ್ಬೋದು ಅಷ್ಟೇನೆ, ಅದರ ರಿಸಲ್ಟ್ ಮಾತ್ರ ಅತ್ಯದ್ಭುತವಾಗಿದೆ. ಅದನ್ನೇ ಬೇರೆ ರೀತಿಯಲ್ಲಿ ಇಂಜೆಕ್ಷನ್ ಬಾಟಲ್ ಅಲ್ಲಿ ತುಂಬಿ ಇಂಜೆಕ್ಷನ್ ಮಾಡಿಸ್ಕೊಂಡ್ರೆ ಬೇರೆ ಮಾಡಿಸ್ಕೊಳಕ್ಕಿಂತ ನಮಗ್ ನಾವೇ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗುರುಗಳೇ. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ ಅವಕಾಶಕ್ಕಾಗಿ. ಥ್ಯಾಂಕ್ ಯು ಮೇಡಮ್. ಹೌದು, ಅದು ಅದ್ಭುತವಾದ ಚಿಕಿತ್ಸೆ. ನಾವು ಈಗ ಹೇಳಿದಾಗ ಈಗ ಮೆಡಿಸಿನ್ಗೆ ನಾವು ತಗೊಂಡಾಗ ಗುರುಜಿ ಅದು ಸೈಡ್ ಇಫೆಕ್ಟ್ ಆಗುತ್ತೆ ನಮ್ಗೆ. ಮತ್ತೆ ಅದು ಔಷಧಿ ತಗೊಂಡಾಗ ಮತ್ತೆ ಅದಕ್ಕೊಂದು ಟ್ಯಾಬ್ಲೆಟ್ ಕೊಡ್ತಾರೆ. ಅಲ್ಲ ನಿಮ್ಗೇನು ಅಸಿಡಿಟಿ ಆಗುತ್ತೆ ಈ ಟ್ಯಾಬ್ಲೆಟ್ ತಗೋದ್ರಿಂದ ಅಂದು. ಆದ್ರೆ ನಮ್ಮ ಸೋಮೂತ್ರ ನಾವು ಯೂಸ್ ಮಾಡ್ಕೋದ್ರಿಂದ ಯಾವುದೇ ಇಫೆಕ್ಟ್ ಇಲ್ಲ, ಸೈಡ್ ಇಫೆಕ್ಟ್ ಇಲ್ಲ. ಅದು ಗುಣಮುಖ ಆಗುದು ತಕ್ಷಣ. ಯಾಕಂದ್ರೆ ನಂದು ಇಲ್ಲೇ ಒಂದು ಸ್ಕ್ರಿಪ್ಟ್ ಇದಾಗಿ ನೋವಾಗಿತ್ತು ಗುರುಜಿ. ನಾನು 3 ದಿವಸ ಅದನ್ನ ವೆಟ್ ಪ್ಯಾಕ್ ಮಾಡ್ಕೊಂಡೆ. ಇದ್ರದ್ದು ಮೂತ್ರದ್ದು ತಾನೇ ಕಡಿಮೆ ಆಯ್ತದು. ಈಗ ನಮ್ಮ ಅಷ್ಟೊಂದು ಔಷಧಿ ಗುಣವನ್ನು ಹೊಂದಿದೆ ಅದು. ನೀವು ಯೂಸ್ ಮಾಡಿ ಅದ್ರದ್ದು ಏನನ್ನೋದು ನೀವು ಯೂಸ್ ಮಾಡಿದಾಗ ಅದ್ರದ್ದು ಪ್ರಭಾವ ತಮಗೆಲ್ಲ ಗೊತ್ತಾಗುತ್ತೆ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ಓಕೆ, ರೈಟ್. ಓಕೆವಾ, ಕಾರ್ಯಕ್ರಮ ಸಂಪನ್ನಗೊಳಿಸು. ಎಸ್, ಸರಿ ಗುರುಜಿ. ಎಲ್ಲರಿಗೂ ನಮಸ್ಕಾರ. ಬೆಳಗಿನಿಂದ ಯೋಗಾಸನ ಪ್ರಾಣಾಯಾಮವನ್ನು ಹೇಳಿಕೊಟ್ಟಂತ ಸಣ್ಣಗೌಡರಿಗೂ ಈ ವೇದಿಕೆ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಂತರ ಪ್ರಾಣಶಕ್ತಿ ಬಗ್ಗೆ ಅತ್ಯಂತ ಅದ್ಭುತವಾದ ಮಾಹಿತಿಯನ್ನ ನೀಡಿದಂತ ವಿಜಯಲಕ್ಷ್ಮಿ ಮೇಡಮ್ ಅವರಿಗೂ ನಾನು ವಂದನೆಗಳನ್ನ ಅರ್ಪಿಸ್ತೇನೆ. ನಂತರ ಗುರೂಜಿಯವರು ಸೋಮೂತ್ರ ಪಾನ ಮತ್ತು ಸೋಮೂತ್ರ ಚಿಕಿತ್ಸೆಯ ಬಗ್ಗೆ ಈಗಾಗಲೇ ಬೇಕಾದಷ್ಟು ಸೆಷನ್ಗಳನ್ನು ನಮ್ಗೆ ನೀಡಿದ್ದಾರೆ. ಇಲ್ಲಿಯೂ ಕೂಡ ಇನ್ನೂ ಹೆಚ್ಚಿನ ಮಾಹಿತಿ, ಅಂದ್ರೆ ನಮಗೆ ಗೋಮೂತ್ರಕ್ಕಿಂತ ಸೋಮೂತ್ರ ಪಾನ ಮಾಡುವುದು ತುಂಬಾ ಅದ್ಭುತ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಈ ವೇದಿಕೆ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇಲ್ಲಿಯವರೆಗೂ ತಾವು ಈ ಸೆಷನ್ ನಲ್ಲಿ ಏನು ಹಾಜರಿದ್ದು ಈ ಜ್ಞಾನವನ್ನ ತಿಳಿದುಕೊಂಡಿದ್ದೀರಿ, ಅದನ್ನ ಅಳವಡಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಈ ಸೆಷನ್ ನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದ ಗುರುಜಿ. ಎಲ್ಲರಿಗೂ ಧನ್ಯವಾದ ಮಾಸ್ಟರ್. ಥ್ಯಾಂಕ್ ಯು. ನಮಸ್ತೆ.